ಸಾಮಾಜಿಕ ಸವಲತ್ತು. ಸರ್ಕಾರಿ ಇಲಾಖೆಗಳಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು. ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಗುರುವಾರ ಸಂಜೆ 4:30. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಭೂಸ್ವಾಮಿತ್ವ ಯೋಜನೆ ಅಥವಾ ಭೂ ಸುರಕ್ಷಾ ಯೋಜನೆ, ಈ ಯೋಜನೆ ಕುರಿತು, ಈ ಯೋಜನೆಯಲ್ಲಿ ಸಿಗುವಂತಹ ಸೇವಾ ಸೌಲಭ್ಯಗಳ ಕುರಿತು, ಈ ಯೋಜನೆಯಿಂದ ಆಗುವಂತಹ ಪರಿಣಾಮ ಹಾಗೂ ಅಭಿವೃದ್ಧಿಯ ಕುರಿತು ಮಾಹಿತಿಯನ್ನು ನೀಡಲು ಈ ದಿನದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಭೂ ಹಕ್ಕು ಹೋರಾಟದ ಸಕ್ರಿಯ ಕಾರ್ಯಕರ್ತರು ಮತ್ತು ಮಾರ್ಗದರ್ಶಕರು ಹಾಗೂ ಮಾನವ ಸಂಪನ್ಮೂಲ ಅಭಿವೃದ್ಧಿ ತರಬೇತುದಾರರಾದಂಥ ಡಾಕ್ಟರ್ ಜಿ ಅಚ್ಯುತರವರು. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಭೂಸ್ವಾಮಿತ್ವ ಯೋಜನೆ ಕುರಿತು ಮತ್ತಷ್ಟು ಮಾಹಿತಿಯನ್ನು ಒಂದಿಷ್ಟು ಚರ್ಚೆಯೊಂದಿಗೆ ತಿಳಿದು ಬರೋಣ. ಸರ್, ತಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್. ನಮಸ್ಕಾರ ಸರ್. ಭಾಳ ಸಂತೋಷ. ಈ ದಿನದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಒಂದು ಪ್ರಮುಖ ಯೋಜನೆಯಾದಂಥ ಭೂಸ್ವಾಮಿತ್ವ ಯೋಜನೆ ಕುರಿತು ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀವಿ ಸರ್. ಸರ್, ಮೊದಲಿಗೆ ಏನಿದು ಸರ್ ಈ ಭೂಸ್ವಾಮಿತ್ವ ಯೋಜನೆ ಅಂದರೆ? ಇದು ನಿಜವಾಗ್ಲೂ ಅರ್ಥ ಮಾಡ್ಕೋಬೇಕಾದಂಥ ಒಂದು ಸಂಗತಿ. ಇದು ಭೂ ಒಡೆತನದ ದಾಖಲೆಗಳನ್ನು ನೀಡುವ ಒಂದು ಯೋಜನೆ, ಪ್ರಮುಖ ಯೋಜನೆ ಅಂತ ಕರಿಬೋದು. ಯಾಕಂದರೆ ಯಾವುದೇ ಒಂದು ಪ್ರದೇಶಕ್ಕೆ ಹೋದರೆ ಹಲವಾರು ರೀತಿಯ ಭೂ ಒಡೆತನಗಳನ್ನ ನಾವು ನೋಡ್ತೀವಿ. ಮುಖ್ಯವಾಗಿ ಕಂದಾಯ ಜಮೀನು ಅಂತ ಹೇಳ್ತೀವಿ, ದರ್ಖಾಸ್ತ್ ಜಮೀನು ಅಂತ ಹೇಳ್ತೀವಿ, ಅರಣ್ಯ ಜಮೀನು ಅಂತ ಹೇಳ್ತೀವಿ, ಅದಲ್ಲದೆ ಕೆರೆ ಭೂಮಿ ಅಂತ ಹೇಳ್ತೀವಿ, ಕಾಲುವೆ ಹರ್ಕೊಂಡೋಗಿರೋ ಜಮೀನುಗಳು ಅಂತೀವಿ, ಸ್ಮಶಾನ ಅಂತೀವಿ, ಬೆಟ್ಟ ಗುಡ್ಡ, ನೀರು, ನದಿ ಹರ್ಕೊಂಡು ಹೋಗುವಂಥ ಹಳ್ಳಗಳು, ದೊಡ್ಡ ದೊಡ್ಡ ಕ್ವಾರಿಗಳು, ಬಂಡೆಗಳಿರುವಂಥ ಪ್ರದೇಶ, ಈ ಥರ ಹಲವಾರು ಭೂ ಪ್ರದೇಶಗಳನ್ನ ಒಂದು ಪ್ರದೇಶಕ್ಕೆ ಹೋದರೆ ನಾವು ನೋಡ್ಬೋದು. ಸಾಧಾರಣವಾಗಿ ಇವೆಲ್ಲ ಹೇಗಿರುತ್ತೆ ಅಂದರೆ ಉಂಡೆ ಜಮೀನಾಗಿ ಇರುತ್ತೆ. ಇದು ಬ್ರಿಟಿಷ್ ಪೀರಿಯಡಲ್ಲಿ ಇವನ್ನೆಲ್ಲ ಸರ್ವೆ ಮಾಡಿ ಒಂದು ದಾಖಲೀಕರಣ ಮಾಡಿರೋವಂಥ ಮ್ಯಾಪ್ಗಳೇ ಈಗಲೂ ಬಳಕೆ ಆಗ್ತಾ ಇರೋದು. ಸೊ ಇದರಿಂದ ಏನಾಗ್ತಾ ಇದೆ, ಈಗ ಭೂ ಬಳಕೆ ಮಾಡುವ ವಿಧಾನಗಳು ತುಂಬ ಚೇಂಜ್ ಆಗ್ತಾ ಇದೆ. ಮೊದಲೇನಾಗೋದು ಒಬ್ಬರ ಕಡೆನೇ 300 ಎಕರೆ, 500 ಎಕರೆ, 600 ಎಕರೆ ಜಮೀನುಗಳಿರೋದು. ಈಗ ಅದೆಲ್ಲ ಈಗ 5 ಎಕರೆ, 10 ಎಕರೆ, 3 ಎಕರೆ, 2 ಎಕರೆ, ಅರ್ಧ ಎಕರೆಗೆ ಬಂದುಬಿಟ್ಟಿದೆ. ಅಂದರೆ ಮತ್ತೆ ಆ ಪ್ರದೇಶಗಳನ್ನ ನಾವೇನು ಮಾಡಬೇಕು, ಮರು ದಾಖಲೀಕರಣ ಮಾಡಿ ಯಾರು ವಾರಸುದಾರರಿದ್ದಾರೆ ಅವ್ರಿಗೆ ಕೊಡುವ ಒಂದು ಪ್ರಮುಖವಾದ ಕಾರ್ಯಕ್ರಮವನ್ನು ನಾವು ಮಾಡಬೇಕಾಗತ್ತೆ. ಆ ಒಂದು ಆಶಯವನ್ನು ಮತ್ತು ಕಾರ್ಯವನ್ನು ಈ ಭೂಸ್ವಾಮಿತ್ವ ಯೋಜನೆ ಪ್ರತಿಪಾದಿಸುತ್ತೆ. ಸೊ ಈ ಭೂಸ್ವಾಮಿತ್ವ ಯೋಜನೆ ಯಾವಾಗ ಜಾರಿಗೆ ಬಂತು ಸರ್? ಇದನ್ನು ನಾವು ನೋಡಬೇಕು ಅಂತೇಳಿದ್ರೆ, ಇದು ಮೊದಲು 2021ರಲ್ಲಿ ಈ 9 ರಾಜ್ಯಗಳಲ್ಲಿ ಇದೊಂದು ಪ್ರಾಯೋಗಿಕ ಜಿಲ್ಲೆಗಳು ಅಂತ ತೆಗೆದುಕೊಂಡು ಪ್ರಯೋಗ ಮಾಡಿದ್ದಾರೆ. ಯಾಕಂದರೆ ಇದು ಎಲ್ಲ ದಾಖಲೆಗಳನ್ನು, ಭೂ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡೋದಿರುತ್ತೆ. ಅದಾಗಬೇಕು ಅಂದರೆ ನಾವು ತಂತ್ರಜ್ಞಾನ ಬಳಕೆ ಮಾಡಲೇಬೇಕು. ಇಲ್ಲಿ ಬಳಕೆ ಮಾಡಿರೋ ತಂತ್ರಜ್ಞಾನ ಸ್ಯಾಟಲೈಟ್. ಸೊ ಮುಂದೆ ಅದ್ರ ಬಗ್ಗೆ ನಾನು ವಿವರಿಸ್ತೀನಿ. ಅದರ ಮುಖಾಂತರ ಇಮೇಜಸ್ ತೆಗೆದುಕೊಂಡು ಎಲ್ಲಿ ಯಾವ್ಯಾವ ಪ್ರದೇಶ ಬರುತ್ತೆ, ಅರಣ್ಯನ ಅಥವಾ ಇದು ಕಂದಾಯನ ಅಥವಾ ದರ್ಖಾಸ್ತ್ ಜಮೀನುಗಳ, ಮತ್ತು ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಥರದ, ಈಗ ಮೈಸೂರು ಪ್ರಾಂತಕ್ಕೆ ಬಂದರೆ ಅರಮನೆ ಕಾವಲುಗಳು ಅಂತ ಇದೆ, ಅದನ್ನು ನಾವ್ಯಾರು ಬಳಸ್ಕೊಳ್ಳೋಕ್ಕಾಗಲ್ಲ, ಅರಮನೆ ಇವರಿಂದನೇ ಪಡ್ಕೋಬೇಕು, ಇಲ್ಲ ಸರ್ಕಾರದಿಂದ ವಿಶೇಷ ಅನುಮತಿ ತೆಗೆದುಕೊಂಡೇ ನಾವು ಮುಂದುವರಿಬೇಕು. ಸೊ ಈ ಥರದ ಅನೇಕ ಈ ರಾಜಾಶ್ರಯ ಜಮೀನುಗಳು ಇದೆ, ತೋಟಗಳಿದೆ. ಆಮೇಲೆ ಜಮೀನುಗಳಲ್ಲೂ ಅಷ್ಟೇ RTC ಅಂತ ಬರೀ ಭೂ ಹಿಡುವಳಿ ಒಂದೇ ಇಲ್ಲ. ಹಿಂದೆ ಎಲ್ಲ ಏನೋ ಮಾಡೋರು ಅಂದರೆ ಮರಪಟ್ಟ ಯೋಜನೆ ಅಂಥೇಳಿ ಹಣ್ಣು ಬಿಡೋ ಮರಗಳನ್ನ ನಮಗೆ ದತ್ತು ಕೊಡ್ತಾಯಿದ್ರು. ಅದರಿಂದ ಅವ್ರು ಹೋಗ್ಬಿಟ್ಟು ಹಣ್ಣುಗಳನ್ನ ಬಿಡಿಸ್ಕೋಬೋದಾಗಿತ್ತು. ಉದಾಹರಣೆಗೆ ಹುಣಸೆಕಾಯಿ ಹಣ್ಣು ಬಿಡಿಸ್ಕೊಂಡು ಆ ಮರವನ್ನು ಅವರೇ ಜೋಪಾನ ಮಾಡಬೇಕು. ಅವರಿಗೆ ಮರದ ಮೇಲೆ ಹಕ್ಕಿರೋದಿಲ್ಲ, ಅದರ ಫಸಲ್ ಮೇಲೆ ಹಕ್ಕಿರುತ್ತೆ. ಅಂಥ ಭೂಪ್ರದೇಶಗಳು ಇದೆ. ಈಗ ಅರಣ್ಯಕ್ಕೆ ಹೋದಾಗ ನಮ್ಮ ಬುಡಕಟ್ಟು ಜನರು ಈಗ ಅವರಿಗೆ ಅರಣ್ಯ ಕಾಯ್ದೆ ಅಡಿನಲ್ಲಿ ಸಮುದಾಯದ ಹಕ್ಕನ್ನು ಕೊಡ್ತಾ ಇದ್ದಾರೆ. ಆ ಸಮುದಾಯದ ಹಕ್ಕು ಅಂದರೆ ಏನು, ಆ ಒಂದು ಪ್ರದೇಶದಲ್ಲಿರುವ ಮರೇತರ ಉತ್ಪನ್ನಗಳನ್ನ ಅವರು ಸಂಗ್ರಹ ಮಾಡಿ ಜೀವನೋಪಾಯ ಮಾಡಲಿಕ್ಕಾಗತ್ತೆ. ಬಟ್ ಅದು ಯಾವುದು ಪ್ರದೇಶ ಅಂತ ಗಡಿ ಗುರುತು ಮಾಡಬೇಕು. ಇದನ್ನು ಮೊದಲು ಏನು ಮಾಡ್ತಿದ್ರು, ಅರಣ್ಯ ಇಲಾಖೆಯವರು ವರ್ಕಿಂಗ್ ಪ್ಲಾನ್ ಡಿವಿಷನ್ ಅಂತ ಹೇಳಿ ಒಂದು ವಿಂಗ್ ಇದೆ, ಅವರು ಅದನ್ನು ಮಾಡ್ತಾಯಿದ್ರು. ಸೊ ಅವ್ರ ಹತ್ರನೇ ಈಗ ಅಪ್ಡೇಟೆಡ್ ಇತ್ತೀಚಿನ ಭೂ ದಾಖಲೆಗಳಿಲ್ಲ.
ಸೊ ಒಂದು ಅಂದಾಜಲ್ಲೇ ಮಾಡ್ತಾಯಿದ್ರು. ಆದರೆ ಈಗ ಹಂಗಾಗಲ್ಲ, ಅದನ್ನು ಸಹಿತ ಗುರುತಿಸ್ಬೋದು. ಮುಖ್ಯವಾಗಿ ಇದರ ಆಶಯ ಏನಪ್ಪ ಅಂದರೆ ಜನರ ಜೀವನಾಧಾರಗಳನ್ನು ಭದ್ರ ಮಾಡಬೇಕು ಅನ್ನೋದು. ಅದರಿಂದ ಅವರಿಗೆ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ಆಗಬೇಕು, ಮತ್ತು ನಿರಂತರವಾಗಿ ಅಭಿವೃದ್ಧಿ ಆಗಲಿಕ್ಕೆ ಬೇಕಾದ ಆದಾಯ ಪಡ್ಕೊಳ್ಳಕ್ಕೆ ಬೇಕಾದಂತಹ ತಳಹದಿ ಅಥವಾ ಬುನಾದಿ ಈ ಭೂ ಹಕ್ಕುಗಳ ದಾಖಲೆಗಳಾಗ್ತದೆ. ಅದಕ್ಕಾಗಿ ಇದನ್ನು ಸರ್ಕಾರ 2021ರಲ್ಲಿ 9 ರಾಜ್ಯಗಳಲ್ಲಿ ಇದನ್ನು ಅನುಷ್ಠಾನ ಮಾಡಿ ಅದನ್ನು ಪ್ರಾಯೋಗಿಕವಾಗಿ ಅರ್ಥ ಮಾಡಿಕೊಂಡು ಕಾನ್ಸಿಕ್ವೆನ್ಸಸ್ ಏನಿದೆ ಅಂತ ಅರ್ಥ ಮಾಡಿಕೊಂಡು ಗರಿಷ್ಠ ಮಟ್ಟದಲ್ಲಿ ತಳ ಸಮುದಾಯದ ಜನಕ್ಕಿದು ಪ್ರಯೋಜನ ದೊರಕಿಸ್ಕೊಡೋಂಗೆ ಮಾಡಬೇಕು. ಯಾಕಂದರೆ ಯಾವುದೋ ಒಂದು ಹಂತಕ್ಕೆ ಬಂದಾಗ ತಳ ಸಮುದಾಯದವರ ಇದಕ್ಕೆ ಮಾಹಿತಿಗಳೇ ಸಿಗ್ತಾ ಇರಲಿಲ್ಲ. ಮತ್ತು ಎಲ್ಲೋದ್ರೂ ಉಂಡೆ ಜಮೀನುಗಳೇ ಇರೋವಂಥದ್ದು, ಇಲ್ಲ ಒಪ್ಪಂದ ಜಮೀನುಗಳೇ ಇರೋವಂಥದ್ದು. ಸೊ ಮತ್ತದನ್ನು ಫರ್ದರ್ ವಿಂಗಡಣೆ ಮಾಡಬೇಕು ಅಂದರೆ ಅದು ರೆವಿನ್ಯೂ ಇಲಾಖೆಯವರೇ ಮಾಡಬೇಕಾಗಿತ್ತು. ಕೆಲವು ಕಡೆ ಮಾಡಿದ್ದಾರೆ, ಕೆಲವು ಕಡೆ ಮಾಡಿಲ್ಲ. ತುಂಬ ಅದರಲ್ಲಿ ವ್ಯತ್ಯಾಸ ಇರೋದು, ತಾರತಮ್ಯ ಇರೋದೆಲ್ಲ ನಾವು ನೋಡ್ತೀವಿ. ಈಗ ಉದಾಹರಣೆಗೆ ಒಂದು ತಾಲೂಕಲ್ಲಿ ಇರೋಂಗೆ ಇನ್ನೊಂದು ತಾಲೂಕಲ್ಲಿ ಇರೋಲ್ಲ, ಒಂದು ಹೋಬಳಿಯಲ್ಲಿದ್ದಂಗೆ ಇನ್ನೊಂದು ಹೋಬಳಿಯಲ್ಲಿ ಇರೋಲ್ಲ, ಒಂದು ಪಂಚಾಯಿತಿಲಿದ್ದಂಗೆ ಇನ್ನೊಂದು ಪಂಚಾಯಿತಿಯಲ್ಲಿ ಇರೋದಿಲ್ಲ. ಬೇರೆ ಬೇರೆ ವಿಚಾರಗಳನ್ನ ಹೇಳ್ತಿರ್ತಾರೆ. ಇದೊಂಥರ ಗೊಂದಲಕ್ಕೆ ಈಡಾಗುವಂಥ ಸಂಗತಿ. ಮತ್ತು ಕೆಲವ್ರದ್ದು ದಾಖಲೆಗಳಾಗತ್ತೆ, ಕೆಲವ್ರ ದಾಖಲೆ ತಿರಸ್ಕರಿಸಲಾಗತ್ತೆ, ಕೆಲವ್ರ ದಾಖಲೆಗಳನ್ನ ಮುಂದೂಡಲಾಗತ್ತೆ, ಕೆಲವ್ರು ಕೊಡೋ ದಾಖಲೆಗಳನ್ನು ತಡೆ ಹಿಡಿಯಲಾಗತ್ತೆ. ಸೊ ಇದರಿಂದ ಜನ ಯಾವಾಗಲೂ ಒಂಥರ ರೆವಿನ್ಯೂ ದಾಖಲೆ ಅಥವಾ ಭೂ ಒಡೆತನ ದಾಖಲೆ ಪಡೆಯೋದು ಅಂದರೆ ಒಂದು ಹರಸಾಹಸ ಜನಕ್ಕೆ. ಸೊ ಇದರಿಂದ ಏನಾಗ್ತಾ ಇತ್ತು, ಈ ಸಣ್ಣ ಹಿಡುವಳಿದಾರರು, ತಳ ಸಮುದಾಯದ ಕುಟುಂಬದವರು ಅದ್ರ ಕಡೆ 1 ಸರ್ತಿ 2 ಸರ್ತಿ ಪ್ರಯತ್ನ ಮಾಡಿ ನಮಗಾಗಲ್ವೇನೋ ಅಂತ ಸುಮ್ಮನೆ ಆಗೋರು. ಇಲ್ಲ ಅಂದರೆ ದಲ್ಲಾಳಿಗಳ ಮುಖಾಂತರ ಅದು ಮಾಡಿಸ್ಕೋಬೇಕು. ಇದರಿಂದ ಅನವಶ್ಯವಾಗಿ ಅವರಿಗೆ ಖರ್ಚು ಆಗೋದು, ಮತ್ತು ಸಮಯ ವ್ಯರ್ಥ, ಮತ್ತು ಯೋಜನೆಗಳ ಜೋಡಿಸ್ಕೊಳಕ್ಕಾಗಲ್ಲ. ಈ ಭೂ ಒಡೆತನ ನನಗಿತ್ತು ಅಂದರೆ ಯಾವುದಾದ್ರು ಒಂದು ಯೋಜನೆ ಜೊತೆಗೆ ನಾವು ಸಹಯೋಗ ಮಾಡ್ಕೊಳ್ಳಿಕ್ಕಾಗತ್ತೆ. ಹೌದು, ಅದು ಆಗ್ತಿರಲಿಲ್ಲ. ಸೊ ಇದಕ್ಕೆ ಏನಾದರೂ ಒಂದು ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರದ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ ಈ ಯೋಜನೆಯನ್ನು ತಂತು. ಯಾಕಂದರೆ ಅವ್ರ ಯೋಜನೆಗಳನ್ನ ಜಾರಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಯಾಕಂದರೆ ಒಡೆತನದ ವಿಚಾರ ಬಂದಾಗ ಯಾರು ಸ್ವಲ್ಪ ತೋಳ್ಬಲ, ಹಣಬಲ, ಪ್ರಭಾವ ಇದೆ ಅವರು ಕೂಡ ಕೋರ್ಟ್ ಹೋಗ್ತಾಯಿದ್ರು. ಕೋರ್ಟಿಂದ ನಾವು ತಡೆ ತಂದಿದ್ದೀವಿ, ಈ ಕಾರ್ಯಕ್ರಮ ಜಾರಿ ಮಾಡ್ಬೋದು ಅಂತ ಹೇಳ್ಬಿಡೋರು. ಒಂದು ರಸ್ತೆ ಹಾದೋಗ್ಬೇಕು ಅಂದರೆ ಅವ್ನು 20 ಅಡಿ ಜಾಗನೇ ಬಿಟ್ಟಿಲ್ಲ. ಒಂದು ಕಡೆ ಸುಮಾರು 4 ವರ್ಷದಿಂದ ಈ ಪ್ರದೇಶದಿಂದ ಆ ಪ್ರದೇಶಕ್ಕೆ ಕನೆಕ್ಟಿವಿಟಿ ಇದೆಯಲ್ಲ, ಸಂಪರ್ಕ ಆಗೋದು ಆಗ್ತಾನೇ ಇಲ್ಲ. ಕೇಳಿದ್ರೆ ನಮ್ಮದು ಸುಪ್ರೀಂ ಕೋರ್ಟಲ್ಲಿದೆ ಅಂತಾರೆ. ಆದರೆ ಸುಪ್ರೀಂ ಕೋರ್ಟ್ ಹೇಳಿದೆ ಯಾವುದೇ ರಸ್ತೆಗಳನ್ನು ಮಾಡುವಾಗ, ಈ ಥರ ಸೌಕರ್ಯಗಳನ್ನು ಮಾಡುವಾಗ ತಡೆ ಮಾಡಬಾರ್ದು, ಸೇತುವೆಗಳು ಕಟ್ಟುವಾಗ ತಡೆ ಮಾಡಬಾರ್ದು ಅಂತ ಇದೆ. ಆದರೆ ಇಲ್ಲಿನ ಅಧಿಕಾರಿಗಳದನ್ನ ಜಾರಿ ಮಾಡೋಕ್ಕಾಗ್ತಾ ಇಲ್ಲ. ಇದರಿಂದ ನೂರಾರು ಸಾರ್ವಜನಿಕರಿಗೆ ಪ್ರತಿದಿನ ಅನನುಕೂಲ ಆಗ್ತಾ ಇದೆ. ಮಳೆಗಾಲದಲ್ಲಂತೂ ಹೇಳೋದೇ ಬೇಡ. ಇದನ್ನು ನಾವು ಗಮನಿಸ್ತಾ ಇದ್ದೀವಿ. ಸೊ ಇದಕ್ಕೊಂದು ಪರಿಹಾರ ನಾವು ವ್ಯಾಜ್ಯಗಳಿಲ್ಲದೆ, ಆಮೇಲೆ ದೂರುಗಳಿಲ್ಲದೆ, ತಗಾದೆಗಳಿಲ್ಲದೆ ಸೊ ಒಂದು ಪರಿಹಾರ ಕಂಡುಕೊಳ್ಳೋಕೆ ಸಾಧ್ಯ ಆಗಲಿ ಅಂತ ಹೇಳಿ 24 ಏಪ್ರಿಲ್ 2021ರಲ್ಲಿ ಆಗಿನ ರಾಷ್ಟ್ರಪತಿಗಳಾದ ರಾಮನಾಥ್ ಕೋವಿಂದ್ ಅವರು ಇದನ್ನು ಜಾರಿಗೆ ತರಲಿಕ್ಕೆ ಅಂಕಿತ ಹಾಕಿದ್ರು. ಅವಾಗಿಂದ ಇದು ನಮ್ಮ ದೇಶದಲ್ಲಿ ಜಾರಿ ಬಂದಿದೆ. ನಮ್ಮ ರಾಜ್ಯದಲ್ಲೂ ಪ್ರಯೋಗ ಮಾಡಿದ್ದಾರೆ, ಮೈಸೂರು ಜಿಲ್ಲೆ, ತುಮಕೂರು ಜಿಲ್ಲೆಯಲ್ಲಿ. ಈಗ ಈ ಭೂ ಸ್ವಾಮಿತ್ವ ಯೋಜನೆಯ ಕಾರ್ಯಕ್ರಮಗಳಾಗಲಿ, ಪದ್ಧತಿಗಳಾಗಲಿ, ಮತ್ತು ಅದರಿಂದ ದಾಖಲೆಗಳನ್ನ ಜನರಿಗೆ ಕೊಡೋದಾಗಲಿ ಈಗೆಲ್ಲ ಕಡೆ ಪ್ರಾರಂಭ ಆಗ್ತಾ ಇದೆ. ಇದೊಂದು ಮಹತ್ತರವಾದ ಹೆಜ್ಜೆ, ಕ್ರಾಂತಿಕಾರಕ ಹೆಜ್ಜೆ ಅಂತ ಹೇಳ್ಬೋದು. ಯಾಕಂದ್ರೆ ನನ್ನಲ್ಲಿ ಒಡೆತನ ಇಲ್ಲ, ಹಕ್ಕು ಸ್ಥಾಪನೆ ನನ್ನಿಂದ ಆಗಲ್ಲ, ಸ್ಥಿತಿಸ್ಥಾಪಕತ್ವ ನನ್ನಿಂದ ಆಗಲ್ಲ ಅಂದರೆ ಸುಮಾರು ಕೇಂದ್ರ ಸರ್ಕಾರದ 27 ಯೋಜನೆಗಳಲ್ಲಿ ನೀವು ಫಲಾನುಭವಿ ಆಗಲಿಕ್ಕೆ ಆಗಲ್ಲ. ಹೌದು, ಇದು ಒಂದನೇ ಅಂತ. ಎರಡನೇದು, ಯಾವಾಗ ಅವರು ಫಲಾನುಭವಿ ಆಗಲಿಕ್ಕೆ ಆಗೋದಿಲ್ಲ, ಅವರಿಗೆ ಅಭಿವೃದ್ಧಿಯಿಂದ ನಾವು ತಡೆದಂಗೆ ಆಗುತ್ತೆ, ಭಾಗವಹಿಸ್ದಂಗೆ ಆಗಲ್ಲ, ಇನ್ಕ್ಲೂಸಿವ್ ಗ್ರೋತ್ ಆಗಲ್ಲ. ಎಲ್ಲರನ್ನೂ ಒಳಪಡಿಸ್ಕೊಂಡು ಏನು ಅಭಿವೃದ್ಧಿ ಆಗಬೇಕು ಕೃಷಿ ಚಟುವಟಿಕೆಗಳು, ಅದಾಗೋದೇ ಇಲ್ಲ. ಕೃಷಿ ಅಂತ ಹೇಳಿದಾಗ 7 ಇಲಾಖೆಗಳು ಒಟ್ಟಿಗೆ ಬರಬೇಕು. ಕೃಷಿ, ತೋಟಗಾರಿಕೆ, ಪಶುಸಂಗೋಪನೆ, ಮೀನುಗಾರಿಕೆ, ಅರಣ್ಯ ಕೃಷಿ, ಆಮೇಲೆ ಜಲಾನಯನ ಅಭಿವೃದ್ಧಿ ಯೋಜನೆ, ತೋಟಗಾರಿಕೆ, ಇವೆಲ್ಲ ಒಂದಕ್ಕೊಂದು ಅಣ್ಣ ತಮ್ಮ ಅಕ್ಕ ತಂಗಿ ಇರುವಂಥ ಕಾರ್ಯಕ್ರಮ. ಒಂದೇ ಜಾಗದಲ್ಲಿ ಎಲ್ಲವನ್ನೂ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಅವ್ರಿಗೆ ಸಿಗೋದಿಲ್ಲ. ಆಮೇಲೆ ಜನನೂ ಅಷ್ಟೇ, ಜನಸಾಮಾನ್ಯರು ಬಂಡವಾಳ ಹಾಕ್ಕೊಂಡು ಮಾಡೋಕ್ಕೂ ಆಗಲ್ಲ. ಅವ್ರು ಯಾವುದಾದ್ರೂ ಉತ್ತೇಜಕಾರಿ ಯೋಜನೆ ಅಡಿನಲ್ಲಿ ಪ್ರಯೋಜನ ತೆಗೆದುಕೊಂಡ್ರೆ ಮಾತ್ರ ಜೀವನಾಧಾರಗಳ ಆಸ್ತಿಗಳನ್ನ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅಲ್ವಾ. ಆ ಒಂದು ಅವಕಾಶದಿಂದ ಅವರು ವಂಚಿತರಾಗ್ತಾ ಇದ್ರು. ಇದಕ್ಕೆ ನಾವು ಹಲವಾರು ಬಾರಿ ಕೇಂದ್ರ ಸರ್ಕಾರದಕ್ಕೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋದಾಗ
ನಾವೆಲ್ಲ ಒತ್ತಾಯ ತರುವಾಗ ಈ ಥರದೊಂದು ತಂತ್ರಜ್ಞಾನ ಆಧಾರಿತ ಯಾಕೆ ನಾವು ಮಾಡಲಿಕ್ಕೆ ಆಗಲ್ಲ ಅಂತ ಒಂದು ಚರ್ಚೆ ಬಂದಾಗ ಇದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅವಾಗಿಂದ ಈಗ ಜಾರಿಯಾಗಿದೆ. 9 ರಾಜ್ಯಗಳಲ್ಲಿ ಪ್ರಾಯೋಗಿಕವಾಗಿದ್ದ ಈಗ ರಾಷ್ಟ್ರದ ಎಲ್ಲ ರಾಜ್ಯಗಳಲ್ಲೂ 36 ರಾಜ್ಯಗಳಲ್ಲೂ ಈಗ ಯೂನಿಯನ್ ಟೆರಿಟರಿ ಪ್ರದೇಶದಲ್ಲೂ ಸಹಿತ ಇದನ್ನು ಜಾರಿ ಮಾಡಲಾಗಿದೆ. ಇದರ ಗರಿಷ್ಠ ಪ್ರಯೋಜನ ಈಗ ನಮ್ಮ ರೈತ ಪಡ್ಕೊಳ್ಳೋ ಹಂಗೆ ಆಗಬೇಕು. ಮುಖ್ಯವಾಗಿ ಸಣ್ಣ ರೈತರು, ಸಣ್ಣ ಹಿಡುವಳಿದಾರರು, ಆಮೇಲೆ ಬೇರೆ ಬೇರೆ ಕಾಯ್ದೆ ಅಡಿನಲ್ಲಿ ಜಮೀನುಗಳು ಕೊಟ್ಟಿರ್ತಾರೆ ಅಲ್ವಾ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ. ಆಮೇಲೆ ಅರಣ್ಯ ಹಕ್ಕು ಕಾಯ್ದೆ ಅಡಿನಲ್ಲಿ FRA ಜಮೀನುಗಳಂತ ಕೊಟ್ಟಿದ್ದಾರೆ, ಫಾರೆಸ್ಟ್ ರೈಟ್ ಆಕ್ಟ್ ಜಮೀನುಗಳಂತ ಕೊಟ್ಟಿದ್ದಾರೆ. ಅವುಗಳಿಗಿನ್ನೂ ದಾಖಲೆಗಳಾಗ್ತಾ ಇಲ್ಲ. ಈಗ ಎಷ್ಟೋ ಕಡೆ ವಸತಿ ಪ್ರದೇಶಗಳನ್ನ ಡೆವಲಪ್ ಮಾಡಿದ್ದಾರೆ, ಆದರೆ ಅದಿನ್ನೂ ನೀವು ನೋಡಿದಾಗ RTCಗೆ ಹೋಗಿ ನೋಡಿದಾಗ ಅಲ್ಲಿನೂ ಅದು ಅರಣ್ಯ ಇಲಾಖೆ ಅಂತಲೇ ಬರ್ತಾ ಇದೆ. ಅದು ಕಂದಾಯ ಜಮೀನಂತ ಪರಿವರ್ತನೆ ಆಗಲಿಲ್ಲ ಅಂದರೆ, ನಮೂದನೆ ಆಗಲಿಲ್ಲ ಅಂದರೆ ಅವ್ರಿಗೆ ದಕ್ಕಬೇಕಾದ ಯಾವುದೇ ಹಕ್ಕುಪತ್ರಗಳು ಸಿಗೋದಿಲ್ಲ. ಯಾವಾಗ ಅವ್ರಿಗೆ ಹಕ್ಕುಪತ್ರಗಳು ಸಿಗೋದಿಲ್ಲ, ಯಾವುದೇ ತಮ್ಮ ಸ್ಥಿತಿಸ್ಥಾಪಕತ್ವವನ್ನು ಅವರು ಪ್ರತಿಪಾದಿಸೋಕ್ಕಾಗಲ್ಲ. ನಂಗೆ ನೀರು ಕೊಡಿ, ಚರಂಡಿ ಕೊಡಿ, ರಸ್ತೆ ಬೇಕು, ಕರೆಂಟ್ ಬೇಕು, ಮೂಲಭೂತ ಸೌಕರ್ಯ ಬೇಕು. ಯಾಕಂದರೆ ಅದೆಲ್ಲ ನಮ್ಮ ಸಂವಿಧಾನದ ಆರ್ಟಿಕಲ್ 21 ಅಡಿನಲ್ಲಿ ಬರುವಂತಹ ವಿಚಾರಗಳು ಆಯಿತಾ. ಇದು ಮಿಸ್ ಆಗಿಬಿಡುತ್ತೆ. ಯಾವಾಗ ಅವನಿಗೆ ಜೀವಿಸುವ ಹಕ್ಕು ಕೊಟ್ಟಾಗಿದೆ, ಆಗ ಮೂಲಭೂತ ಸೌಕರ್ಯಗಳ ಪಡ್ಕೊಳ್ಳೋ ಹಕ್ಕು ಕೊಟ್ಟಂಗೆ ಆಯ್ತಲ್ಲ ಸಂವಿಧಾನದಲ್ಲಿ, ಬಟ್ ಅವನಿಗೆ ಪಡ್ಕೊಳ್ಳೋಕ್ಕಾಗಲ್ಲ. ಅಡೆತಡೆ ಅಂದ್ರೇ ಇದು. ಇಲ್ಲ ಅಂದರೆ ಕಾನೂನು ಬಾಹಿರವಾಗಿ ಅವ್ರಿಗೆ ಅದನ್ನು ಬಳಸ್ಕೋಬೇಕು, ತಾವೇ ಬಂಡವಾಳ ಹಾಕ್ಕೊಂಡು ಮಾಡಬೇಕು. ಆ ಬಂಡವಾಳ ಅವ್ರಿಗೆ ಸುಲಭವಾಗಿ ಸಿಗೋದಿಲ್ಲ. ಇನ್ನು ಅದು ಖಾಸಗಿ ವ್ಯಕ್ತಿ ಹತ್ರ ಇನ್ಯಾರ ಹತ್ರ ಪಡ್ಕೋಬೇಕು. ಅವ್ರು ಮಾಡುವ ದೌರ್ಜನ್ಯ, ದಬ್ಬಾಳಿಕೆ, ಆಮೇಲೆ ಹೆಚ್ಚುವರಿ ಬಡ್ಡಿ ತೆಗೆದುಕೊಳ್ಳೋದು, ಹಿಂಸೆ ಮಾಡುವಂಥದ್ದು, ಇಂಥವೆಲ್ಲ ನೂರಾರು ವರ್ಷಗಳಿಂದ ನಾವು ನೋಡ್ಕೊಂಡು ಬಂದ್ಬಿಟ್ಟಿದ್ದೀವಿ. ಆಮೇಲೆ ಸ್ವತಂತ್ರ ಬಂದ ನಂತರವೂ ಇದು ನೋಡ್ಕೊಂಡು ನಾವು ಬಂದ್ಬಿಟ್ಟಿದ್ದೀವಿ. ಸೊ ಇದಕ್ಕೇನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಚರ್ಚೆಗಳು ಬರ್ತಾ ಇದ್ದಾಗ ಇದನ್ನು ನಾವು ಸಲಹೆ ಮಾಡಿದಾಗ ಕೇಂದ್ರ ಸರ್ಕಾರ ಇದನ್ನು ತೀವ್ರವಾಗಿ ಪರಿಗಣಿಸಿ, ಯಾಕೆ ಒಂದು ತಂತ್ರಜ್ಞಾನ ಆಧಾರಿತ ಈ ಹಕ್ಕುಪತ್ರ ದಾಖಲೆಗಳನ್ನ ಕೊಡಬಾರ್ದು. ಒಂದೊಂದು ರಾಜ್ಯಕ್ಕೆ ಹೋದರೆ ಭೂ ದಾಖಲೆಗಳು ಒಂದೊಂದು ಥರ ಇದೆ. ಬ್ರಿಟಿಷರು ಎಷ್ಟೋ ಈ ಭಾಗದಲ್ಲಿ ನೋಡಿದಾಗ, ಸರಗೂರು, ಚಾಮರಾಜನಗರ, ಹನೂರು ಈ ಭಾಗದಲ್ಲಿ ನೋಡಿದಾಗ ಇವೆಲ್ಲ ಬ್ರಿಟಿಷರ ಒಡೆತನದಲ್ಲಿತ್ತು. ಎಷ್ಟೋ ದಾಖಲೆಗಳು ತಮಿಳ್ನಾಡಿಗೆ ಹೋಗಿ ಸೇರ್ಕೊಂಬಿಟ್ಟಿದೆ, ಅಲ್ಲಿಂದ ಇದು ನಮಗೆ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಈಗ ರೆವಿನ್ಯೂ ದಾಖಲೆಗಳನ್ನ ಹೊಸದಾಗಿ ಮಾಡೇ ಜನಕ್ಕೆ ವಿತರಣೆ ಮಾಡಬೇಕಾಗಿದೆ. ಈಗ ಇಲ್ಲೇ ನೋಡಿದಾಗ ಎನ್ ಬೇಗೂರು ಕಡೆ ನೋಡಿದಾಗ 1956ರಿಂದ ಅವರೆಲ್ಲ ಸಾಗುವಳಿ ಮಾಡ್ತಾ ಇದ್ದಾರೆ. ಇವತ್ತಿನವರೆಗೂ ಅವ್ರಿಗೆ ಹಕ್ಕುಪತ್ರ ಕೊಡೋಕ್ಕಾಗಿಲ್ಲ. 4ನೇ ತಲೆಮಾರಿಗೆ ಮಾಡ್ತಾ ಇದ್ದಾರೆ. ಆ ಭೂಮಿ ನೋಡಿದ್ರೆ ಗೊತ್ತಾಗತ್ತೆ, ಅದು ಆಗಿದೆ, ಅಭಿವೃದ್ಧಿ ಆಗಿದೆ, ಮತ್ತು ಅದರಲ್ಲಿ ಬೆಳೆಗಳು ಮಾಡ್ತಾ ಇದ್ದಾರೆ. ಆದರೆ ಸಹಕಾರಿ ಕ್ಷೇತ್ರದಿಂದಾಗಲಿ, ಬೇರೆ ಬೇರೆ ಇಲಾಖೆಗಳಿಂದಾಗಲಿ, ಆಮೇಲೆ ಕಾರ್ಪೊರೇಷನ್ಸ್ ಏನಿದೆ, ಅಭಿವೃದ್ಧಿ ಕಾರ್ಪೊರೇಷನ್ ನಿಗಮಗಳಂತ ಏನು ಕರಿತೀವಲ್ಲ, ಅದರಿಂದಾಗಲಿ ಯಾವುದೇ ಪ್ರಯೋಜನ ಪಡೆಯೋಕ್ಕಾಗ್ತಾ ಇಲ್ಲ. ನಾಳೆ ಏನಾದರೂ ಕಾಡು ಪ್ರಾಣಿ ಬಂದು ತೊಂದರೆ ಮಾಡ್ತು ಅಂತ ಹೇಳಿದ್ರೆ ಪರಿಹಾರ ಪಡ್ಕೊಳ್ಳೋಕ್ಕಾಗಲ್ಲ, ಯಾಕಂದ್ರೆ ಅದು ಕಾನೂನು ಬಾಹಿರ ಆಗಿಬಿಡುತ್ತೆ. ಇನ್ನೂ ಅದು ಅರಣ್ಯ ಇಲಾಖೆ ಅಂತ ತೋರಿಸ್ತಾ ಇದೆ. ಸೊ ಈ ಥರದ ಅನೇಕ ಗೊಂದಲಗಳಿಗೆ ಫುಲ್ ಸ್ಟಾಪ್ ಹಾಕಲಿಕ್ಕೆ ಈ ಯೋಜನೆ ಮುಖ್ಯವಾದ ಕಾರ್ಯಕ್ರಮ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಸರ್, ಹಾಗಿದ್ರೆ ಯಾರ್ಯಾರೆಲ್ಲ ಅರ್ಹ ಫಲಾನುಭವಿಗಳು ಈ ಯೋಜನೆ ಅಡಿಯಲ್ಲಿ ಬರ್ತಾರೆ ಸರ್? ಎಲ್ಲರೂ ಬರ್ತಾರೆ. ಗ್ರಾಮದಲ್ಲಿ ವಾಸ ಇರುವಂತಹ ಯಾವುದೇ ಸಣ್ಣ ಹಿಡುವಳಿದಾರ, ದೊಡ್ಡ ಹಿಡುವಳಿದಾರ, ಮಧ್ಯಮ ಹಿಡುವಳಿದಾರ ಎಲ್ರಿಗೂ ಬರುತ್ತೆ. ಇಲ್ಲೇನಂದ್ರೆ ಮೊದಲು ಈ ರೆವಿನ್ಯೂ ದಾಖಲೆಗಳನ್ನು ಒಂದು ಪುಸ್ತಕದಲ್ಲಿ ಬರೆದುಬಿಟ್ಟು ಕೈನಲ್ಲಿ ಪ್ರತಿ ಕೊಡ್ತಾಯಿದ್ರು. ಈಗ ಅದಿಲ್ಲ ಆಯಿತಾ. ಅದಾದಮೇಲೆ ಭೂಮಿ ಅಂತೇಳಿ ಒಂದು ಸಾಫ್ಟ್ವೇರ್ ಮಾಡಿ ಅದ್ರ ಮುಖಾಂತರ ಕೊಡ್ತಾಯಿದ್ರು. ಅದರಲ್ಲೂ ವಿಂಗಡಣೆಗಳೆಲ್ಲ ಸರಿಯಾಗಿಲ್ಲ. ಏನಿದೆ ಯಥಾವತ್ ದಾಖಲೆಗಳನ್ನ ಅಲ್ಲಿ ದಾಖಲೀಕರಣ ಮಾಡಿಬಿಟ್ಟಿದ್ರು. ಆದರೆ ಈ ಭೂಸ್ವಾಮಿತ್ವ ಯೋಜನೆಯಲ್ಲಿ ಹಂಗಲ್ಲ. ಚಿಕ್ಕ ಚಿಕ್ಕ ಹಿಡುವಳಿದಾರರದು ಅದೆಷ್ಟು ಜನ, ಒಂದು ಉಂಡೆ ಜಮೀನು ಒಂದು 4,000 ಎಕರೆ ಇದೆ ಅಂತ ಇಟ್ಕೊಳ್ಳೋಣ, ಎಷ್ಟು ಜನ ಬರ್ತಾರೆ ಎಲ್ರಿಗೂ ನಾವಿಲ್ಲಿ ದಾಖಲೆ ಮಾಡ್ಕೊಳಕ್ಕಾಗತ್ತೆ. ಆಮೇಲೆ ಈ ದಾಖಲೆನ ನಾವು ವೈಜ್ಞಾನಿಕವಾಗಿ ದಾಖಲೀಕರಿಸಿ ಅದಕ್ಕೆ ಬೆಂಬಲವಾಗಿ ನಕ್ಷೆಯನ್ನು ಜೋಡಿಸಿ ಅದಕ್ಕೆಲ್ಲ ಒಂದೊಂದು ನಂಬರಿಂಗ್ ಮಾಡಿ, ಎಷ್ಟೋ ಕಡೆಗೆ ಏನಾಗಿದೆ, ಇಡೀ ಉಂಡೆ ಜಮೀನಿಗೆ ಒಂದೇ ಸರ್ವೆ ನಂಬರ್ ಇರುತ್ತೆ. ಈಗ 2,000 ಜನ 3,000 ಜನಕ್ಕೆ ಏನಂತ ಉಪ ನಂಬರ್ ಕೊಡೋದು ಅನ್ನೋದು ಪ್ರಶ್ನೆ ಇದೆ. ಇದೇ ಗೊಂದಲ. ಇದು ನಂದು ಇಲ್ಲಿದೆಯಾ, ಅಲ್ಲಿದೆಯಾ, ಇಲ್ಲಿದೆಯಾ, ಹಂಗಾಗಿ ಹದ್ಬಸ್ತ್ ಮಾಡ್ಕೊಳಕ್ಕಾಗಲ್ಲ. ಹದ್ಬಸ್ತದೇ ಒಂದು ದೊಡ್ಡ ಸಂಗತಿ. ಅದಾದಮೇಲೆ ಪೋಡಿ ಮಾಡೋದು ಇನ್ನೊಂದು ಸಂಗತಿ. ಅದಾದಮೇಲೆ ಅವರು ಇವರು ಬಂದು ಸಹಮತ ಮಾಡೋದು ಇನ್ನೊಂದು ಸಂಗತಿ. ಸೊ ಈ ಗೊಂದಲಗಳಿಂದಾಗಿ ಏನಾಗ್ತಾ ಇದೆ, ನಮ್ಮಲ್ಲಿ ಒಂದು ಸಾಮಾಜಿಕ ಸ್ಥಿರೀಕರಣಕ್ಕೂ ಸಮಸ್ಯೆ ಆಗ್ತಾ ಇದೆ. ಸೊ ಈ ಎಲ್ಲ ಸಮಸ್ಯೆಗಳನ್ನ ಈ ತಂತ್ರಜ್ಞಾನವನ್ನು ಬಳಸ್ಕೊಂಡು ಪರಿಹಾರ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಪರಿಹಾರ ಕೊಟ್ಟಾಗ ಆಗ ಏನಾಗುತ್ತೆ ಅಂತ ಹೇಳಿದ್ರೆ, ಯಾರ ಹತ್ರ ಏನಿದೆ ಏನಿಲ್ಲ ಅಂತ ಪಾರದರ್ಶಕವಾದಾಗ
ಸೊ ಯಾವ ಯೋಜನೆಗಳನ್ನ ಅಲ್ಲಿಗೆ ತರ್ಬೋದು, ಯಾವ ಯೋಜನೆಗಳ ಜೊತೆ ನಾವು ಜೋಡಿಸ್ಕೋಬೋದು, ಪಂಚಾಯಿತಿ ಜೊತೆನಾ, ಇಲಾಖೆಗಳ ಜೊತೆನಾ, ಬ್ಯಾಂಕ್ಗಳ ಜೊತೆನಾ, ರಾಷ್ಟ್ರೀಯ ಕಾರ್ಯಕ್ರಮನ, ರಾಜ್ಯದ ಕಾರ್ಯಕ್ರಮನ, ಅಥವಾ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಕರಿತೀವಿ. ಖಾಸಗಿ ವ್ಯಕ್ತಿಗಳು ಬಂದು ಬೇಕಾದ್ರೆ ಬಂಡವಾಳ ಹಾಕ್ಬೋದು, ನಿಮ್ಗೆ ಉತ್ತೇಜಕ ಕೊಡ್ಬೋದು. ಈಗ ಅದು ಕಾಣ್ತಾ ಇಲ್ಲ. ಸೊ ಅದಕ್ಕೂ ಸಹಿತ ಈ ಯೋಜನೆಯಿಂದ ಪ್ರಯೋಜನ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಸರ್, ಹಾಗಿದ್ರೆ ಈಗ ತಾವು ಕಾರ್ಯಕ್ರಮದ ಆರಂಭದಿಂದನೇ ಹೇಳ್ತಾ ಬಂದ್ರಿ, ತಂತ್ರಜ್ಞಾನವನ್ನು ಬಳಸಿ ಅವರಿಗೆ ಅಗತ್ಯ ದಾಖಲಾತಿಗಳನ್ನು ಮಾಡಿಕೊಡುವಂಥದ್ದು ಈ ಯೋಜನೆ ಗುರಿ ಉದ್ದೇಶ ಅಂತ ಹೇಳಿದ್ರಲ್ಲ ಸರ್. ಯಾವ್ಯಾವ ರೀತಿಯ ತಂತ್ರಜ್ಞಾನ ಕೆಲಸಗಳನ್ನು ಮಾಡೋದ್ರ ಮುಖಾಂತರ ಈ ಯೋಜನೆಯಲ್ಲಿ ಅರ್ಹ ಫಲಾನುಭವಿಗಳಿಗೆ ಅವರ ದಾಖಲೆಗಳನ್ನು ಮಾಡಿಕೊಡ್ಲಾಗುತ್ತೆ ಸರ್? ತುಂಬ ಪ್ರಮುಖವಾದ ಪ್ರಶ್ನೆ ಇದು. ಮೊದಲನೇಗೆ ಡ್ರೋನ್ ಬಳಸಿ ಗಡಿಗಳನ್ನ ರೆಕಾರ್ಡ್ ಮಾಡ್ತಾರೆ. ಇದು ತುಂಬ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕು ನಾವು. ಮತ್ತು ಎರಡನೇದಾಗಿ ಇದಕ್ಕಾಗಿಯೇ ಸ್ಯಾಟಲೈಟ್ ಕನೆಕ್ಷನ್ಸ್ ತೆಗೆದುಕೊಂಡು ಅದ್ರ ಮುಖಾಂತರ ಸಹಿತ ಅದಕ್ಕೆ ಮಾಡ್ತಾರೆ. ಅದಕ್ಕಾಗಿ ಏನು ಮಾಡಿದ್ದಾರೆ, ಫೀಲ್ಡ್ ಸ್ಟೇಷನ್ಸ್ ಅಂತ ಮಾಡಿದ್ದಾರೆ. ಆಯಿತಾ? ಈ ಫೀಲ್ಡ್ ಸ್ಟೇಷನ್ಸ್ ಏನು ಮಾಡುತ್ತೆ ಅಪ್ಪ ಅಂತ ಹೇಳಿದ್ರೆ, GPS ಮತ್ತು GIS ಅಂತ 2 ತಂತ್ರಜ್ಞಾನ ಇದೆ. ಅದರ ಮುಖಾಂತರ ಏನು ಮಾಡುತ್ತೆ, ನಿಖರವಾಗಿ ಈ ಪ್ರದೇಶ ಹೀಗೆ ಅಂತ ಹೇಳಿ ನಮಗೆ ಫೋಟೋ ಕಳಿಸುತ್ತೆ. ಆಯ್ತಾಯ್ತಾ? ಈ ಫೋಟೋಯಿಂದ ಅವ್ರು ಏನು ಮಾಡ್ತಾರೆ, ಅದನ್ನು ನೀವು ನಿಖರವಾದ ದಾಖಲೆಗಳನ್ನು ನಿರ್ಮಾಣ ಮಾಡ್ಬೋದು ಮತ್ತು ಗುರುತಿಸ್ಬೋದು. ಮತ್ತು ಇದಕ್ಕೆ ಕೆಲವು ಇಲಾಖೆಗಳು ಕೈ ಜೋಡಿಸ್ಲೇಬೇಕು. ಒಂದು ಕಂದಾಯ ಇಲಾಖೆ, ಎರಡನೇದು ಭೂ ಸರ್ವೆ ಇಲಾಖೆ, ಇವ್ರು ಬರಲೇಬೇಕು. ಜೊತೆಗೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯವರು ಇರಬೇಕು ಅಂತ ಹೇಳಿ ಒಂದು ನೀತಿ ಮಾಡಿದ್ದಾರೆ. ಸೊ ಅದ್ರ ಮುಖಾಂತರ ಮಾಡೋದ್ರಿಂದ, ಅಂದರೆ ಈ ಎಲ್ಲ ಆಯೋಜಕ ಪಾಲುದಾರಿಕೆ ಇಲಾಖೆಗಳ ಜೊತೆನಲ್ಲಿ ಮಾಡೋದ್ರಿಂದ ಸೊ ಇದೊಂದು ಪ್ರಮುಖವಾದ ಕಾರ್ಯಕ್ರಮ ಆಗ್ತದೆ ಅಂತ ನಾನು ಮಾಡಿ ಇದಕ್ಕೆ ಒಂದು CORS ಅಂತೇಳಿ ಒಂದು ತಂತ್ರಜ್ಞಾನವನ್ನು ಬಳಸಿದ ಇದು ಮಾಡಿದ್ದಾರೆ. 3 ಅಥವಾ 4 ತಾಲೂಕುಗಳಿಗೆ ಒಂದು ಈ CORS ಫೀಲ್ಡ್ ಸ್ಟೇಷನ್ಗಳನ್ನ ಸ್ಥಾಪನೆ ಮಾಡ್ತಾರೆ. ಅದು 3 ಅಥವಾ 4 ತಾಲೂಕಲ್ಲಿ ಒಂದು ಕಡೆ ಇರುತ್ತೆ. ಅದಕ್ಕೇನು ಬೇಕಾಗಿರೋದು 20x20 ಅಥವಾ 10x10 ಜಾಗ. ಅದು ಸ್ಯಾಟಲೈಟ್ ಇದನ್ನು ರಿಸೀವ್ ಮಾಡುತ್ತೆ. ಅದು ನಮಗೆ ಮುಂದಕ್ಕೆ ಆ್ಯಪ್ ಮುಖಾಂತರ ಸೊ ಈ ಪ್ರದೇಶ ಈ ದಿಕ್ಕಿನಲ್ಲಿ ಈ ಸ್ಥಳದಲ್ಲಿ ಅಂಥೇಳಿ 5 ಸೆಂಟಿಮೀಟರ್ ನಿಖರತೆವರೆಗೂ ನಮಗೆ ರೆಸೊಲ್ಯೂಷನ್ ಕೊಡುತ್ತೆ. ಸೊ ತಪ್ಪಿಲ್ಲ. ಎಷ್ಟೋ ಕಡೆ ನಾವು ನೋಡ್ತೀವಿ, ಗಡಿ ಅಲ್ಲಾಗ್ಬಿಡ್ತು, ಗಡಿ ಇಲ್ಲಾಗ್ಬಿಟ್ಟು ಭೂಮಿನ ತಪ್ಪಾಗಿ ಗುರುತಿಸ್ಬಿಟ್ಟು ಅವನ್ನ ಅಭಿವೃದ್ಧಿ ಮಾಡಿಬಿಟ್ಟಿದ್ದಾನೆ, ಆಮೇಲೆ ಇನ್ನೊಬ್ಬರು ಬಂದ್ಬಿಟ್ಟು ನಿಮ್ದು ಇಲ್ಲಿ ಬರೋಲ್ಲ ಕಂಡ್ರೆ ನೀವು ಆ ಕಡೆಗೆ ಶಿಫ್ಟ್ ಆಗಬೇಕು ಅಂತಾರೆ. ಇಂಥ ವ್ಯಾಜ್ಯಗಳು ಗೊಂದಲಗಳಿದೆ. ಇಲ್ಲ ಅದಕ್ಕೆ ನಾನು ಪರಿಹಾರ ಕೊಡ್ತೀನಿ ಸ್ವಾಮಿ ನನಗೆ ಬಿಟ್ಕೊಡಿ ಅಂದರೆ ಹಂಗೆಲ್ಲ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಈ ಕಡೆ ಅವನು ನನಗೆ ಅದೇ ಬೇಕು ಅಂತ ಕರೀತಾನೆ. ಸೊ ಈ ಥರದ ದಾಖಲೆಗಳ ಲೋಪದಿಂದ, ಅಧಿಕಾರಿಗಳು ಮಾಡುವ ಲೋಪಗಳಿಂದ ಆಗುವ ತಪ್ಪುಗಳನ್ನಿದೆಯಲ್ಲ, ಅದನ್ನು ಇದರಲ್ಲಿ ನಾವು ಕರೆಕ್ಷನ್ ಮಾಡಲಿಕ್ಕೆ ಆಗುತ್ತೆ. ಸೊ ಅದನ್ನು ತಡೆಯೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇಡೀ ನಮ್ಮ ಇದರಲ್ಲಿ ಜಿಯೋ ಪೊಸಿಷನಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅಂತ ನಾವು ಕರಿತೀವಿ ಇದನ್ನು. ಆಯಿತಾ? ಇದಕ್ಕೆ ಕೇಂದ್ರ ಸರ್ಕಾರ ಬಂಡವಾಳ ಹಾಕಿದೆ. ಇದಕ್ಕೆ ಇಸ್ರೋದವರು ಸಹಿತ ಸಹಾಯ ಮಾಡಿದ್ದಾರೆ. ಸೊ ಮಾಡಿಬಿಟ್ಟು ಈಗ ಇಡೀ ರಾಷ್ಟ್ರದಲ್ಲಿ 567 CORS ಕೇಂದ್ರಗಳನ್ನ ಈಗ ಸ್ಥಾಪನೆ ಮಾಡಿದ್ದಾರೆ. ಇದು ಸ್ಯಾಟಲೈಟಿಂದ ನೇರವಾಗಿ ಪೆನೆಟ್ರೇಷನ್ ಆಗಿ ಸಿಗ್ನಲ್ಸ್ ತೆಗೆದುಕೊಂಡು ವರ್ಕ್ ಮಾಡುವಂಥ ಸಂಸ್ಥೆ ಇದು. ಈಗ ಹೇಗೆ ಮಳೆ ನೀರು ಮಾಪನ ಕೇಂದ್ರಗಳು ಅಂತ ಮಾಡಿರ್ತಾರಲ್ಲ, ಅಷ್ಟೇ ಜಾಗ ಅದಕ್ಕೆ ಬೇಕಾಗಿರೋದು. ಅದು ಮೇಂಟೈನ್ ಮಾಡ್ತಾರೆ. ಅದಕ್ಕೆ ಸೋಲಾರ್ ಫಿಟ್ಟಿಂಗ್ ಮಾಡಿದ್ದಾರೆ. ಸೊ ಅದಕ್ಕೆ ಏನು ಎನರ್ಜಿ ಬೇಕೋ ಸೋಲಾರಿಂದ ಸಿಗುತ್ತೆ, ಸೋಲಾರ್ ಲೈಟಿಂದ ಸಿಗುತ್ತೆ. ಸೊ ಅದು ಇಂಡಿಪೆಂಡೆಂಟಾಗಿ ಕೆಲಸ ಮಾಡ್ತಾ ಇರುತ್ತೆ. ಅದಕ್ಕೆ ಬೇಕಾಗಿರೋ ಕೀಸು ಮತ್ತೊಂದು ಪಾಸ್ವರ್ಡ್ ಎಲ್ಲನೂ ಕಂದಾಯ ಇಲಾಖೆಯಲ್ಲಿ ಕೊಟ್ಟಿರ್ತಾರೆ ಮತ್ತು ಭೂ ಸರ್ವೆ ಇಲಾಖೆಯವ್ರು ಕೊಟ್ಟಿರ್ತಾರೆ. ಅವರಿಬ್ಬರು ಕೂಡಿ ಕೆಲಸ ಮಾಡಬೇಕು. ಎಷ್ಟೋ ಪ್ರಕರಣಗಳು ಪ್ರಸಂಗಗಳು ನಾವೇನು ಹೇಳ್ತೀವಿ ಅಂದರೆ, ಕಂದಾಯ ಇಲಾಖೆಯವ್ರು ಬಂದಿರೋ ಜನ ಸರ್ವೆ ಇಲಾಖೆಯವ್ರು ಬರೋಲ್ಲ, ಸರ್ವೆ ಇಲಾಖೆಯವ್ರು ಬಂದರೆ ಕಂದಾಯ ಇಲಾಖೆಯವ್ರು ಬರೋಲ್ಲ. ಅವರಿಬ್ಬರು ಬರೋದಿನ ಇಬ್ಬರು ಯಾರು ವಾರಸುದಾರರು ಬಂದು ಸಾಕ್ಷಿ ಹೇಳೋದಿಲ್ಲ. ಈ ಗೊಂದಲಗಳಿಂದನೇ ಇವತ್ತೇನಾಗಿದೆ, ಈ ಭೂ ವ್ಯಾಜ್ಯ ಕಡತಗಳು ಕಂದಾಯ ಇಲಾಖೆಯಲ್ಲಿ ಉಪತಹಸೀಲ್ದಾರ್ ಹತ್ರ, ಶಿರಸ್ದಾರ್ ಹತ್ರ ನೂರಾರು ಇರುತ್ತೆ. ಯಾರಿಗೂ ಅವಸರ ಇದೆ ನೀನು ಒತ್ತಡ ತಂದು ಮಾಡಿಸ್ಕೊಳ್ಳೋ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಅಧಿಕಾರಿಗಳು ಪಾಪ ಅಸಹಾಯಕರು. ಯಾಕಂದರೆ ಈ ಸಮನ್ವಯತೆಯಿಂದ ಕೆಲಸ ಮಾಡಬೇಕು. ವಾರಸುದಾರರು ಅರ್ಜಿದಾರರು ಬಂದು ಸಹಕಾರ ಮಾಡಬೇಕು. ಎಲ್ಲರೂ ಒಂದು ಕೋರ್ಡಿನೇಟೆಡ್ ಎಫರ್ಟ್ ಹಾಕಬೇಕು ಅಂದಾಗ ಕೆಲಸನೇ ಆಗಲ್ಲ. ಚೈನ್ ಹಾಕಿ ಅಳಿತಾಯಿದ್ರು. ಒಬ್ಬ ಹೇಳ್ತಾನೆ ಚೈನ್ ಈ ಕಡೆಯಿಂದ ಹಾಕಬೇಕು, ಇನ್ನೊಬ್ರು ಅಂತಾರೆ ಈ ದಿಕ್ಕಲ್ಲಿ ಹಾಕಬೇಕು. 5 ಸೆಂಟಿಮೀಟ್ರ್ ಈ ಕಡೆಗೆ ಬಂದುಬಿಟ್ರೆ ಅರ್ಧ ಎಕರೆ ಜಮೀನು ಈ ಕಡೆಗೆ ಬಂದುಬಿಡುತ್ತೆ. ಅಥವಾ 2 ಸೆಂಟಿಮೀಟ್ರ್ ಈ ಕಡೆಗೆ ಬಂತು ಅಂದರೆ 10 ಗುಂಟೆ ಜಮೀನು ಅವ್ರಿಗೆ ಕೊಟ್ಟೋಗುತ್ತೆ, ಅಲ್ಲಿ ಮತ್ತೆ ತಗಾದೆ. ಸೊ ಅವರ ಹಂತದಲ್ಲಿ ಅದು ಸಾಲ್ವ್ ಆಗಲಿಲ್ಲ ಅಂದರೆ ಅವ್ರು ಏನು ಮಾಡ್ತಾರೆ, ತಹಸೀಲ್ದಾರ್ ಕೋರ್ಟ್ಗೆ ಹೋಗ್ತಾರೆ. ಅಲ್ಲಿ ಮತ್ತೆ 5-6 ತಿಂಗಳಾಗತ್ತೆ. ಅಲ್ಲಿಂದ ಅವನಿಗೆ ತೃಪ್ತಿ ಆಗಲಿಲ್ಲ ಅಂದರೆ AC ಕೋರ್ಟ್ಗೆ ಹೋಗ್ತಾರೆ. ಅಲ್ಲಿ ತೃಪ್ತಿ ಆಗಲಿಲ್ಲ ಅಂದರೆ DC ಕೋರ್ಟ್ಗೆ ಹೋಗ್ತಾರೆ. ಅಲ್ಲಿ ಆಗಲಿಲ್ಲ ಅಂದರೆ ಸಿವಿಲ್ ಡಿಸ್ಪ್ಯೂಟ್ ಅಂತ
ಭೂ ನ್ಯಾಯಮಂಡಲಿಗೆ ಹೊಟ್ಟೋಗುತ್ತೆ, ಅಥವಾ ಸಿವಿಲ್ ಡಿಸ್ಪ್ಯೂಟ್ ಅಂತ ಜಿಲ್ಲಾ ನ್ಯಾಯ, ಬರೀ ಡಿಸ್ಪ್ಯೂಟಲ್ಲೇ ಆಗೋಗುತ್ತೆ. ಅಭಿವೃದ್ಧಿ ಆಗ್ಲಿಕ್ಕೆ ಬೇಕಾದಂಥ ವಾತಾವರಣ ದಿನೇ ದಿನೇ ದಿನ ನಿಷ್ಕ್ರಿಯ ಆಗಿಬಿಡುತ್ತೆ. ಸೊ ಆವಾಗ ಏನಾಗುತ್ತೆ, ಆ ಮನೆಯಲ್ಲಿ ಒಂದು ಕುಟುಂಬದಲ್ಲಿ ಈಗ ಅಭಿವೃದ್ಧಿ ಯಾರಿಗಾಗಬೇಕು, ವಯಸ್ಸಾದವರಾದ್ಮೇಲೆ ಅವರ ಮುಂದಿನ ತಲೆಮಾರು ಏನಾದ್ರು ಇನಿಷಿಯೇಟಿವ್ ತೊಗೊಳ್ಬೇಕಲ್ವಾ. ಈಗ ನಮ್ಮ ತಾತ ಜಮೀನು ಮಾಡಿದ್ರು, ನಮ್ಮಪ್ಪ ಅಭಿವೃದ್ಧಿ ಮಾಡಿದ್ರು, ನಾನು ಅದರಲ್ಲಿ ಮೌಲ್ಯವರ್ಧನೆ ಮಾಡಬೇಕು ಅನ್ನೋ ಉತ್ಸಾಹ ಪ್ರೋತ್ಸಾಹ ಯಾವಾಗ ಬರುತ್ತಂದರೆ ನನ್ನ ದಾಖಲೆಗಳು ಸರಿ ಇದ್ದಾಗ. ಯಾವುದೇ ಯೋಜನೆಯಲ್ಲಿ ನಾನು ಪ್ರಯೋಜನ ಪಡ್ಕೊಳ್ತೀನಂದ್ರೂ ಆ ದಾಖಲೆಗೆ ಮಾನ್ಯತೆ ಇರಬೇಕು. ಈಗ ಅದೇ ಸಿಗ್ತಾ ಇಲ್ಲ. ಇದೇ ಒಂದು ದೊಡ್ಡ ಗೊಂದಲ ಇದೆ. ಸೊ ಆಮೇಲೆ ಇನ್ನು ಕೆಲವರು ಏನು ಮಾಡಿರ್ತಾರೆ ಅಂದರೆ, ತಪ್ಪು ಇವನ್ನ ದಾಖಲಿಸ್ಬಿಟ್ಟು ಅದ್ರ ಮೇಲೆ ಏನೇನೋ ವ್ಯವಹಾರ ಮಾಡಿಬಿಟ್ಟಿರ್ತಾರೆ, ಅಡಮಾನ ಇಟ್ಬಿಟ್ಟಿರ್ತಾರೆ, ಖಾಸಗಿಯವ್ರ ಹತ್ರ ಅಡಮಾನ ಇಟ್ಬಿಟ್ಟಿರ್ತಾರೆ, ಅಥವಾ ಗುತ್ತಿಗೆಯವ್ರ ಹತ್ರ ಅಡಮಾನ ಇಟ್ಬಿಟ್ಟಿರ್ತಾರೆ, ನಮಗೆ ಗೊತ್ತಿರೋದಿಲ್ಲ. ಅದನ್ನು ತಡೆಯೋಕ್ಕೂ ಆಗೋದಿಲ್ಲ. ಕೇಳಿದ್ರೆ ಏನು ಹೇಳ್ತಾರೆ, ನಾನು ಅರ್ಜಿ ಹಾಕಿದ್ದೀನಿ, ನಿಲ್ಲು ನೀನು, ಅದು ಬಂದಮೇಲೆ ಹೇಳ್ತೀನಿ ಅಂತಾರೆ. ಆಮೇಲೆ ಏನು ಹೇಳ್ತಾರೆ, ನಾನು ಕೋರ್ಟ್ಗೆ ಹಾಕಿದ್ದೀನಿ, ವೆಯ್ಟ್ ಮಾಡು ಅಂತಾರೆ. ಅಷ್ಟರೊಳಗಡೆ ಏನಾಗೋಗುತ್ತೆ, ನಮ್ಮ ಪರಿಸ್ಥಿತಿ ಏನಿದೆ ಅಧ್ವಾನ ಆಗ್ತಾ ಹೋಗುತ್ತೆ. ಆ ಮುಂದಿನ ಪೀಳಿಗೆಯವರು ಇದ್ದಾರಲ್ಲ, ಕೃಷಿ ಆಧಾರಿತ ಜೀವನೋಪಾಯಗಳನ್ನ ಕಂಡುಕೊಳ್ಳಿಕ್ಕೆ ಅವ್ರು ಹಿಂದೆಟಾಗ್ತಾರೆ. ಯಾಕಂದರೆ ಬರೀ ತಗಾದೆ ಇದೆ, ಯಾವ ಬೆಂಬಲಗಳು ನಂಗೆ ಸಿಗ್ತಾ ಇಲ್ಲ. ಸೊ ನನಗೇನು ಪ್ರಯೋಜನ ಸಿಗಲಿಲ್ಲ ಅಂದಮೇಲೆ ಅವ್ರ ಮೇಲೆ ಒತ್ತಡ ಬರೋಕ್ಕೆ ಶುರು ಆಗಿಬಿಡುತ್ತೆ ಅಲ್ವಾ. ಅದು ನಿಲ್ಲಿಸಬೇಕು ಅಂದರೆ ಈ ಥರ ವ್ಯವಸ್ಥಿತವಾಗಿ ಈ ದಾಖಲೆಗಳು ಮಾಡಿಕೊಡೋದು ಮುಖ್ಯ. ಈ ಸ್ಟೇಷನ್ ಸಹಾಯ ತೆಗೆದುಕೊಂಡು ನಿಖರವಾಗಿ ನಿರ್ದಿಷ್ಟವಾಗಿ ಆಮೇಲೆ ಯಾವುದೇ ರೀತಿಯ ಗೊಂದಲಕ್ಕೆ ಕಾರಣ ಇಲ್ಲದೆ ದಾಖಲೆಗಳು ಮಾಡಿಕೊಡ್ತಾರೆ. ಅದು ಯಾವ ಥರ ಇರುತ್ತೆ ಅಂದರೆ ಡಿಜಿಟಲ್ ಕಾರ್ಡ್ ರೂಪದಲ್ಲಿ ಇರುತ್ತೆ. ಈ ನಮ್ಮದು ಇದು ಕಾರ್ಡ್ ಇದೆಯಲ್ಲ, ಯಾವುದು ATM ಕಾರ್ಡು ಅಥವಾ ಡ್ರೈವಿಂಗ್ ಲೈಸೆನ್ಸ್ ಕಾರ್ಡು, RC ಬುಕ್ ಕಾರ್ಡ್ ಬರುತ್ತಲ್ಲ, ಆ ಥರ ಡಿಜಿಟಲ್ ಕಾರ್ಡ್ ಕೊಡ್ತಾರೆ. ಅದನ್ನು ಸ್ಕ್ಯಾನ್ ಮಾಡಿದ ತಕ್ಷಣ ಆಯಿತಾ, ಯಾವುದೇ ಗೊಂದಲ ಇಲ್ಲ, ನಿಮ್ಮ ಸ್ಥಿತಿಸ್ಥಾಪಕತ್ವ ಅಲ್ಲಿ ಎದ್ದು ಕಾಣುತ್ತೆ. ಸ್ಥಿರೀಕರಣ ಆಗತ್ತೆ, ಇಷ್ಟು ನಿಖರವಾಗಿದೆಯಾ ಮಾಹಿತಿ. ಆಗ ನೀವು ಅದ್ರ ಮೇಲೆ ಅವನು ಯೋಚನೆ ಮಾಡ್ಬೋದು, ನಾನು ಏನು ಕಾರ್ಯಕ್ರಮ ತೊಗೊಳ್ಬೋದು, ಯಾರ ಹತ್ರ. ಯಾಕಂದರೆ ಈಗ ಎಲ್ಲ ಕಾರ್ಯಕ್ರಮಗಳಿಗೂ ಅಡಮಾನ ಇಡಲೇಬೇಕು, ಭೂ ದಾಖಲೆಗಳನ್ನ ನೀವು ಕೊಡಲೇಬೇಕು. ಇಲ್ಲಾಂದರೆ ನಿಮ್ಮ ಹಕ್ಕನ್ನು ನೀವು ಸ್ಥಾಪನೆ ಮಾಡೋಕ್ಕಾಗಲ್ಲ. ಬ್ಯಾಂಕ್ಗಳಿಗೆ ಈಗ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ಲೋನ್ ಆಧಾರಿತ ಇದೆ ಆಯ್ತಾ, ಅಥವಾ ಸರಳ ಬಡ್ಡಿ ಆಧಾರಿತ ಇದೆ. ಅದು ನಿಮಗೆ ಸಿಗಬೇಕು ಅಂದರೆ ಈ ಭೂ ದಾಖಲೆ ಕೊಟ್ಟರೆ ಆ ಯೋಜನೆಯಲ್ಲಿ ನಿಮಗೆ ಬರೋದು. ಈಗ ನೋಡಿ, ಕೃಷಿ ಇಲಾಖೆಯಿಂದ ಕೃಷಿ ಸಂಬಂಧಪಟ್ಟಾಗೆ ಸುಮಾರು 127 ಯೋಜನೆಗಳಿದೆ, ಸಾಲ ಯೋಜನೆಗಳಿದೆ. ಆ 127 ಸಾಲ ಯೋಜನೆಗಳಲ್ಲಿ ಏನಾದರೂ ಆ ಯುವಕ ಪ್ರಯೋಜನ ಯಾಕಂದ್ರೆ ಬಂಡವಾಳ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ಕಡಿಮೆ ಬಡ್ಡಿನಲ್ಲಿ ಬೆಂಬಲ ಕೊಡಬೇಕು ಅನ್ನೋದು ರಾಷ್ಟ್ರೀಯ ನೀತಿ ಅಲ್ವಾ. ಆ ರಾಷ್ಟ್ರೀಯ ನೀತಿ ಅಡಿನಲ್ಲಿ ಅವ್ರು ಬೆಂಬಲ ಸಹಾಯ ತೆಗೆದುಕೊಂಡು ತಮ್ಮ ಜೀವನಾಧಾರವನ್ನು ಬೆಳೆಸ್ಕೋಬೇಕು, ಆದಾಯ ಮಾಡ್ಕೊಳ್ಬೇಕು ಅನ್ನುವಾಗ ಈ ದಾಖಲೆಗಳು ತುಂಬ ಮುಖ್ಯ ಆಗುತ್ತೆ. ಅದಿಲ್ಲ ಅಂತ ಹೇಳ್ದ ಅಂದರೆ ಅಡ್ಡದಾರಿಗಳನ್ನ ಹುಡುಕ್ಬೇಕಾಗತ್ತೆ. ನನಗೆ ಸಹಾಯ ಮಾಡಿ, ನನಗೆ ಫೇವರಿಸಮ್ ಮಾಡಿ, ಅವ್ರ ಒತ್ತಡ ತೊಗೊಂಬ, ಇವರಿಂದ ಇನ್ಫ್ಲೂಯೆನ್ಸ್ ಮಾಡಿಸೋಣ. ಸೊ ನಮ್ಮದೆಲ್ಲ ಏನಾಗುತ್ತೆ, ಆಡಳಿತಾತ್ಮಕ ಅಂಶಗಳು ಡೈಲ್ಯೂಟ್ ಆಗ್ತಾ ಹೋಗುತ್ತೆ, ದುರ್ಬಲ ಆಗ್ತಾ ಹೋಗುತ್ತೆ. ಸೊ ಅದು ಇದರಿಂದ ಆಗೋದಿಲ್ಲ ಅಂತ ನಾನಾದರೂ ಭಾವಿಸಿದ್ದೀನಿ. ಈ ಜಿಯೋ ಪೊಸಿಷನಿಂಗ್ ಇನ್ಫ್ರಾಸ್ಟ್ರಕ್ಚರ್ ಇದೆಯಲ್ಲ, ಜಾಗವನ್ನು ರಾಜ್ಯ ಸರ್ಕಾರ ಕೊಡಬೇಕು. ಈ ಇನ್ಫ್ರಾಸ್ಟ್ರಕ್ಚರ್ಗೆ ಬೇಕಾಗಿರೋ ತಂತ್ರಜ್ಞಾನ ಯಂತ್ರೋಪಕರಣಗಳನ್ನೆಲ್ಲ ಕೇಂದ್ರ ಸರ್ಕಾರ ತಮ್ಮ ಯೋಜನೆ ಅಡಿಯಲ್ಲಿ ಕೊಡ್ತಾ ಇದ್ದಾರೆ. ಅದಾದ ಮೇಲೆ ಆ ದಾಖಲೆಗಳನ್ನೆಲ್ಲ ಮಾಡಿ, ಈಗ ನೋಡಿ ಈ 1-2 ದಿನದಲ್ಲಿ ಮನೆ ಮುಖ್ಯಮಂತ್ರಿಗಳು 1 ಲಕ್ಷ ಚಿಲ್ಲರೆ ರೈತರಿಗೆ ಈ ದಾಖಲೆ ಪತ್ರಗಳನ್ನ ಕೊಡ್ತಾ ಇದ್ದಾರೆ. ಇಷ್ಟು ದಿನ ಅವ್ರದ್ದು ಯಾವುದೋ ಪೋಡಿನೇ ಆಗಿರಲಿಲ್ಲ. ಯಾಕೆ ಪೋಡಿ ಆಗಿರಲಿಲ್ಲ? ಈ ಥರ ತಗಾದೆಗಳು, ಗೊಂದಲಗಳು, ಅಸಮಾಧಾನಗಳು ಇತ್ತು. ಇದನ್ನು ಬಳಸ್ಕೊಂಡು ನಾವು ಹೇಳೋಕ್ಕೆ ಹೊರಟಾಗ ಜನ ಏನು ಮಾಡ್ತಾ ಇದ್ದಾರೆ, ಇಲ್ಲ ಒಪ್ಕೊತಾ ಇದ್ದಾರೆ, ಕರೆಕ್ಟ್ ಅವ್ರದ್ದು ಅಷ್ಟಿದೆ, ಬಿಟ್ಬಿಡೋಣ, ನಾ ಇದಕ್ಕೆ ಒಪ್ಕೊಂಡಿದ್ದೀನಿ, ಮುಂದುವರಿರಿ ಅಂದಾಗ ಏನಾಗುತ್ತೆ, ದಾಖಲೆಗಳು ಸಿದ್ಧ ಆಗುತ್ತೆ. ಈಗ ಅದು ವಿತರಣೆಗೆ ಕೊಡ್ತಾ ಇದ್ದಾರೆ. ಇದೊಂದು ದೊಡ್ಡ ಹೆಜ್ಜೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ಈಗ ಪ್ರಾರಂಭ ಆಗಿದೆ. ಎಲ್ಲ ಭೂ ದಾಖಲೆಗಳು ಮತ್ತು ಭೂ ಒಡೆತನದ ರೈತರು ಇದನ್ನು ಪಡ್ಕೋಬೇಕು. ಹೇಗೆ ಡಿಜಿಟಲ್ ಡ್ರೈವಿಂಗ್ ಲೈಸೆನ್ಸ್ ಪಡೆದಂಗೆ ಅಥವಾ ಆಧಾರ್ ಕಾರ್ಡ್ ಪಡೆದಂಗೆ ಅಲ್ವಾ. ಸೊ ಇದೆಲ್ಲ ಸೀಡ್ ಮಾಡಿರ್ತಾರೆ. ಯಾವುದೇ ಇದಕ್ಕೆ ನಾವು ಹೋಗಿ ಪ್ಲಗ್ ಮಾಡಿದಾಗ ಎಲ್ಲ ದಾಖಲೆಗಳು ನೀಟಾಗಿ ಸಿಗುತ್ತೆ. ಅದ್ರ ಮೇಲೆ ದೇ ಕ್ಯಾನ್ ಡಿಸೈಡ್ ನಾನು ಯೋಜನೆ ತೊಗೋಬೋದು, ಯಾರಿಂದ ತೊಗೋಬೇಕು, ಆಮೇಲೆ ಬಾರ್ಗೈನ್ ಮಾಡ್ಬೋದು. ಈಗ ಬಾರ್ಗೈನ್ಗೆ ಅವಕಾಶನೇ ಇಲ್ಲ. ಇಷ್ಟೋ ಭೂ ಅಭಿವೃದ್ಧಿ ಚಟುವಟಿಕೆಗಳು ನೋಡಿದ್ರೆ ರೈತರಿಗೆ ಧ್ವನಿನೇ ಇಲ್ಲ.
ಆ ಕಡೆಯವ್ರು ಏನು ಹೇಳ್ತಾರೆ ಅದನ್ನು ಕೇಳ್ಕೊಂಡು ಒತ್ತಾಯಪೂರ್ವಕವಾಗಿ ಹೌದು ಆಯಿತು ಅನ್ನೋ ಒಪ್ಪಿಕೊಳ್ಳುವ ಸಂದರ್ಭಗಳಿದೆ. ಈಗ ಹಂಗಾಗಲ್ಲ. ಅವ್ರು ಕೂತ್ಕೊಂಡು ಏನು ಮಾಡ್ಬೋದು, ಬಾರ್ಗೈನ್ ಮಾಡ್ಬೋದು. ನನಗಿದಾಗತ್ತೆ, ಒಪ್ಪಿಗೆ ಇದೆ, ನನಗೆ ಒಪ್ಪಿಗೆ ಇಲ್ಲ, ನನಗಿಷ್ಟು ಬೇಕು, ಈ ಥರ ಮಾಡೋಣ. ಆಮೇಲೆ ಇದರಿಂದ ಏನಾಗುತ್ತೆ, ಅನೇಕ ಥರ ಅಗ್ರಿ ಬಿಸ್ನೆಸ್ ಮಾಡೆಲ್ಸ್ ಬರುತ್ತೆ. ಕಾಂಟ್ರಾಕ್ಚುವಲ್ ಅಗ್ರಿಕಲ್ಚರ್ ಫಾರ್ಮಿಂಗ್ಗಳು ಶುರು ಆಗುತ್ತೆ. ಬೇರೆ ಬೇರೆ ಕಂಪನಿಗಳು ಏನೇನೋ ಪ್ರಯೋಗ ಮಾಡೋಕ್ಕೆ ಬರ್ತಾರೆ. ಈ ಭೂಮಿನ ಬಳಸ್ಕೊಂಡು ನಿಮ್ಗೆ ಆದಾಯ ಕೊಡ್ತಾರೆ, ಅಥವಾ ನಿಮ್ಮನ್ನೂ ಒಳಗೆ ಸೇರಿಸ್ಕೊಂಡು ಪಾಲುದಾರಿಕೆಯಲ್ಲಿ ಒಂದು ವ್ಯವಹಾರ ಮಾಡೋಣ ಅಂತ ಬಾ ಅಂತಾರೆ. ಯಾಕಂದರೆ ಭೂಮಿ ಇರೋದು ಇಲ್ಲಿ, ವ್ಯವಹಾರ ಇರೋದು ಅಲ್ಲಿ. ಆ ವ್ಯವಹಾರನ ನಮ್ಮ ಹಳ್ಳಿಗೆ ತರಬೇಕು, ನಾನು ಭೂಮಿ ಮೇಲೆ ತರಬೇಕು ಅಂದರೆ ಈ ದಾಖಲೆಗಳು ತುಂಬ ಪ್ರಮುಖ ಪಾತ್ರ ವಹಿಸುತ್ತದೆ. ಇದು ಒಟ್ಟಾರೆಯ ತಂತ್ರಜ್ಞಾನದ ಚೌಕಟ್ಟಾಗಿದೆ. ಸರ್, ಹಾಗಿದ್ರೆ ಈ ಯೋಜನೆಗೆ ಅರ್ಜಿ ಸಲ್ಲಿಸುವಂಥ ವಿಧಾನ ಮತ್ತು ಅಗತ್ಯ ದಾಖಲಾತಿಗಳು ಯಾವ್ಯಾವುದು ಬೇಕಾಗುತ್ತೆ ಸರ್? ಇದಕ್ಕೆ ಏನು ಅವರ ಒಂದು ಅರ್ಜಿ ಬರೆಯೋದು, ಈ ಥರ ಬಂದು ಮಾಡಿಕೊಡಿ ಅಂತ ವಿಲೇಜ್ ಅಕೌಂಟೆಂಟ್ಸ್ ಇರ್ತಾರೆ, ಗ್ರಾಮ ಲೆಕ್ಕಗರಿಯ, ಅವರು ಕೊಡಬೇಕು. ಇಲ್ಲಾಂದರೆ ನಾಡ ಕಚೇರಿನಲ್ಲಿ ಉಪತಹಸೀಲ್ದಾರ್ ಇರ್ತಾರೆ, ಅಲ್ಲಿ ಕೊಡ್ತೀರಾ. ಅದೇನಿದೆ ಅದೇ ಪ್ರಕ್ರಿಯೆನೇ. ಈ ಹಿಂದೆ ಅವ್ರು ಏನು ಮಾಡ್ಕೊಂಬಂದಿದ್ರು ಅದೇ ಪ್ರಕ್ರಿಯೆನೇ. ಅದಕ್ಕೆ ಸಂಬಂಧಪಟ್ಟಿದ ಇದನ್ನೆಲ್ಲ ಅನುಮೋದನೆ ಥರ ಪಿನ್ ಮಾಡಿ ಅವ್ರಿಗೆ ಕೊಟ್ಟರು ಅಂದರೆ ಅವರು ಬಂದು ಮಾಡ್ತಾರೆ. ಸೊ ಈಗ ಒಂದೊಂದು ಪ್ರದೇಶನೇ ಸರ್ಕಾರನೇ ಆದ್ಯತೆ ಮೇಲೆ ಮಾಡ್ತಾ ಇರೋದ್ರಿಂದ ನೀವೇನು ಮಾಡಬೇಕು, ಇದೊಂದು ಸಂದರ್ಭ ಅಂದ್ಕೊಂಡು ಹೇಳಿ, ನಿಮ್ಮ ಅಸಮಾಧಾನಗಳು ಗೊಂದಲಗಳೇನಿದೆ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಎಲ್ಲರೂ ಒಟ್ಟಾಗಿ ಸಾಮರಸ್ಯದಿಂದ ಪ್ರೀತಿಯಿಂದ ಈ ದಾಖಲೆಗಳು ನಾವೆಲ್ಲ ನಮ್ಮ ಕುಟುಂಬದಲ್ಲಿ ಮಾಡಿಸ್ಕೊಳ್ಳೋಣ, ನಮ್ಮ ಒಕ್ಕಲಲ್ಲಿ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಒಂದು ತೀರ್ಮಾನಕ್ಕೆ ಬರಬೇಕು. ಯಾಕಂದರೆ ಯಾರು ಬಿಟ್ಟು ಯಾರೂ ದಾಖಲೆ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಹೌದು, ನಿಜ ಅಲ್ವಾ? ಸೊ ಈ ಥರದ ಒಂದು ಸಾಮರಸ್ಯದ ಭಾವನೆಯಿಂದ ನೀವು ಪ್ರಯತ್ನ ಪಟ್ಟರೆ ಇದು ಬೇಗ ಪರಿಹಾರ ಆಗ್ತದೆ. ಇಲ್ಲ, ತಂತ್ರಜ್ಞಾನ ರೆಡಿ ಇದೆ, ಈಗ ನಮ್ಮ ಅಭಿಪ್ರಾಯಗಳೇ ಸರಿ ಇಲ್ಲ, ನಮ್ಮ ನಡುವೆ ಸರಿಯಾದ ತಿಳುವಳಿಕೆ ಇಲ್ಲ, ಒಮ್ಮತ ಅಭಿಪ್ರಾಯ ಇಲ್ಲ ಅಂದರೆ ತಂತ್ರಜ್ಞಾನ ಏನೂ ಮಾಡೋಕ್ಕಾಗಲ್ಲ. ಕಾರ್ಯಕ್ರಮ ಇರುತ್ತಷ್ಟೇ. ಯಾವತ್ತು ನೀವು ಒಮ್ಮತ ಬರ್ತೀರಾ ಅವತ್ತು ಮಾತ್ರ ಈ ತಂತ್ರಜ್ಞಾನದಿಂದ ಆ ದಾಖಲೆಗಳ ಪ್ರಯೋಜನ ಪಡ್ಕೊಳ್ಳಿಕ್ಕೆ ಆಗ್ತದೆ. ಸೊ ಇದನ್ನು ಸಹಿತ ನಾವು ಈ ಸಂದರ್ಭದಲ್ಲಿ ಜನಕ್ಕೆ ಹೇಳಬೇಕು. ನಿಮ್ಮ ಭಿನ್ನಾಭಿಪ್ರಾಯಗಳೇನಾದರೂ ಇರಲಿ, ಬೇರೆ ತಿಳುವಳಿಕೆಗಳಿರಲಿ, ಸೊ ಅವನ್ನೆಲ್ಲ ಪಕ್ಕಕ್ಕಿಟ್ಟು ಇದೊಂದು ಒಳ್ಳೆಯ ಅವಕಾಶ. ಈಗ ಹೆಂಗೆ ಮನೆಗಳದು ಪಂಚಾಯತಿಗಳಲ್ಲಿ ಈ ಖಾತಾ ಮಾಡ್ಕೊತಾ ಇದೀವಲ್ವಾ, ಅದೇ ಈ ಸ್ವತ್ತು ಮಾಡ್ಕೊತಾ ಇದೀವಲ್ವಾ, ಅದೇ ಥರ ಇದು ಈ ಸ್ವತ್ತಾಗತ್ತೆ, ದಾಖಲೆ ಆಗುತ್ತೆ ಅನ್ನೋದು ಅರ್ಥ ಮಾಡ್ಕೋಬೇಕು ನಾವು. ಯಾರು ಕಿತ್ಕೊಳ್ಳೋಕ್ಕಾಗಲ್ಲ. ಯಾರ್ಯಾರಿಗೆ ಏನೇನು ಬರುತ್ತೆ ಅಷ್ಟೇ. ಇನ್ನೇನಾರು ಇದೆ ನೀವು ಅವರು ಮಾತಾಡ್ಕೊಂಡು ಮಾಡ್ಕೋಬೋದು. ಆದರೆ ದಾಖಲೆಗಳು ಮೊದಲು ನಮ್ಮ ಹೆಸರಿಗೆ ಆದಮೇಲೆ ನಾನು ನೀವು ವಿನಿಮಯ ಮಾಡ್ಕೋಬೋದು, ವಿಲೇವಾರಿ ಮಾಡ್ಕೋಬೋದು. ದಾಖಲೆಗಳು ಅಧಿಕೃತವಾಗಿ ಇಲ್ಲ ಅಂದಾಗ ಸಬ್ ರಿಜಿಸ್ಟ್ರಾರು ಏನು ಮಾಡೋಕ್ಕಾಗಲ್ಲ, ರೆವಿನ್ಯೂ ಇಲಾಖೆಯವರು ಏನು ಮಾಡೋಕ್ಕಾಗಲ್ಲ. ಆಮೇಲೆ ಅದಾದಮೇಲೆ ಇವರು ಬರ್ತಾರೆ, ಯಾರು ಭೂಮಾಪನ ಇಲಾಖೆಯವರು, ಅವರು ಏನು ಮಾಡೋಕ್ಕಾಗಲ್ಲ. ನಮ್ಮ ತಗಾದೆಗಳಿದೆ, ತಕರಾರುಗಳಿದೆ, ಆಮೇಲೆ ಇವ್ರು ಯಾವುದೂ ಒಮ್ಮತಕ್ಕೆ ಬರೋಲ್ಲ ಅಂತ ಅವರು ಏನು ಮಾಡ್ತಾರೆ, ಎಲ್ಲದಕ್ಕೂ ಮುಂದಕ್ಕೆ ಹಾಕ್ತಾ ಹೋಗ್ತಾರೆ. ಆಮೇಲೆ 2 ವರ್ಷ 3 ವರ್ಷ ಆದರೂ ಪೋಡಿ ಆಗಲ್ಲ ಒಂದೊಂದು ಜಮೀನು. ಇದು ನಾವು ನೋಡ್ತಾ ಇದ್ದೀವಿ. ಇದು ಜನಸಾಮಾನ್ಯರಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ನಷ್ಟ ಉಂಟಾಗ್ತಾ ಇದೆ. ಯಾಕಂದರೆ ಸಕಾಲದಲ್ಲಿ ಯೋಜನೆಗಳಲ್ಲಿ ಫಲಾನುಭವಿಯಾಗಿ ಆಯ್ಕೆ ಆಗೋಕ್ಕಾಗಲ್ಲ, ಅರ್ಜಿ ಸಲ್ಲಿಸೋಕ್ಕಾಗಲ್ಲ. ನಿನ್ನ ದಾಖಲೆಗಳೇನಿದೆ ಕೊಡು ಅಂತ ಹೇಳಿದ್ರೆ ಕಂಪ್ಯೂಟರ್ನಲ್ಲಿ ಫೇಸ್ಲೆಸ್ ಅಸೆಸ್ಮೆಂಟ್ಸ್ ಇರುತ್ತೆ. ಸೊ ಅಲ್ಲಿ ಆ ದಾಖಲೆ ಸಿಗಲಿಲ್ಲ ಅಂದರೆ ನಿಮ್ಮ ಕೋರಿಕೆನಾದರೂ ರಿಜೆಕ್ಟ್ ಮಾಡುತ್ತೆ. ಆಯಿತಾ? ಇದೆಲ್ಲ ICT ಎನೇಬಲಿಂಗ್ ಇರುತ್ತದೆ. ಸೊ ಇವತ್ತು ನನಗಿದು ಬೇಕು ಅಂತ ದಾಖಲಿಸ್ಕೊಂಡ್ರೆ ಪ್ರಯೋಜನ ನಿಮಗೆ ಯಾವ ವರ್ಷ ಬೇಕಾದ್ರೂ ಸಿಗ್ಬೋದು. ಈ ವರ್ಷವೇ ಮೊದಲನೇ ಆರ್ಥಿಕ ಸಾಲಿನಲ್ಲೂ ಸಿಗ್ಬೋದು, ಅಥವಾ 2ನೇ ಆರ್ಥಿಕ ಸಾಲದಲ್ಲಿ ಸಿಗ್ಬೋದು. ಅದೇ ಈ ವರ್ಷ ನಾವು ಕೊಡೋಕ್ಕಾಗಿಲ್ಲಪ್ಪ ಇವರಿಗೆ ಸಹಾಯ ಕೋರಿ ಅವ್ರು ಅರ್ಜಿ ಸಲ್ಲಿಸಿದ್ದಾರೆ ಅಂತ ಆದರೆ ಮುಂದಿನ ವರ್ಷದ ಮೊದಲನೇ ಆರ್ಥಿಕ ಸಾಲಿನಲ್ಲೇ ಕೊಡ್ಬೋದಲ್ಲ. ಯಾಕಂದರೆ ಇದೆಲ್ಲ ಏನಾಗುತ್ತೆ, ಅವಾಗೇನಾಗುತ್ತೆ, ಡಿಮಾಂಡ್ ಡ್ರಿವನ್ ಆಗುತ್ತೆ, ಏನೋ ಬೇಡಿಕೆ ಆಧಾರಿತ ಕಾರ್ಯಕ್ರಮಗಳಾಗತ್ತೆ. ಈಗೆಲ್ಲ ಏನಾಗಿದೆ, ಇದು ಗುರಿ ಆಧಾರಿತ ಕಾರ್ಯಕ್ರಮಗಳಾಗಿದೆ. ಸೊ ಅದು ಕಡಿಮೆನೂ ಆಗ್ಬೋದು, ಅಥವಾ ಕೆಲವೊಮ್ಮೆ ಬೇಡಿಕೆ ಇಲ್ಲದೆ ಜಾಸ್ತಿನೂ ಆಗ್ಬೋದು. ಸೊ ಪ್ರತಿಯೊಂದು ಯೋಜನೆಗೆ ನಿರ್ದಿಷ್ಟವಾಗಿ ಬೇಡಿಕೆ ಬೇಕೇ ಬೇಕು, ಅದನ್ನು ನಾವು ಸೃಷ್ಟಿ ಮಾಡಬೇಕು ಅಂತ ಹೇಳಿದ್ರೆ ಈ ದಾಖಲೆಗಳು ಮಹತ್ತರ ಪಾತ್ರ ವಹಿಸುತ್ತೆ. ಯಾಕಂದರೆ ಆ ಮನೆಯಲ್ಲಿರುವಂಥ ಯುವಜನ ಮತ್ತು ಮಹಿಳೆಯರು ಸರಿಯಾದ ನಿರ್ಧಾರ ತೆಗೆದುಕೋಬೇಕು. ಯಾಕಂದ್ರೆ ಅವರು ಬುನಾದಿಯಾಗಿ ನಿಂತ್ಕೊಂಡಾಗ ಮಾತ್ರ ಆ ಯೋಜನೆಗಳ ಪ್ರಯೋಜನ ಪಡ್ಕೊಂಡು ಭೂಮಿನ ಅಭಿವೃದ್ಧಿ ಮಾಡಿ ಅದರಲ್ಲಿ ವ್ಯವಸಾಯ ಅಥವಾ ಮತ್ತೊಂದು ಮಾಡಿ ಆದಾಯ ಪಡ್ಕೊಂಡು ಜೀವನ ಗುಣಮಟ್ಟ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಆಗೋದಿಲ್ಲ. ಸೊ ಈ ಒಂದು ಸಂದೇಶವನ್ನು ನಾವು ಯುವಜನರಿಗೂ ಹೇಳಬೇಕು. ನಿಮ್ಮ ಮನೆಯಲ್ಲಿ ಈ ಯಾವ್ಯಾವುದೋ ದಾಖಲೆಗಳು ಸರಿ ಇಲ್ಲ ಅನಿಸುತ್ತೆ, ಈಗ ನೀವು ಈ ದಾಖಲೆಗಳನ್ನ ಸರಿಪಡಿಸ್ಕೊಳ್ಳೋಕ್ಕೆ ನೀವು ಸ್ವಲ್ಪ ಸಮಯ ಕೊಡಿ. ಅಧಿಕಾರಿಗಳ ಜೊತೆ ನಿಕಟ ಸಂಪರ್ಕ ಇಟ್ಕೊಳ್ಳಿ, ಬಾಂಧವ್ಯ ಇಟ್ಕೊಳ್ಳಿ. ಆಮೇಲೆ ಏನೇನು ಕೊರತೆಗಳಿದೆ ದಾಖಲೆಗಳು ಕೊಡೋಕ್ಕೆ ಅದನ್ನು ಪಡ್ಕೊಳ್ಳಿ. ಮತ್ತು ಅದಕ್ಕೆ ಯಾವುದು ಕೊಡೋಕ್ಕಾಗಲ್ಲ ಅದಕ್ಕೆ ಒಂದು ಅಫಿಡವಿಟ್ ಅಂತ ಒಂದು ಮಾಡಿದ್ದಾರೆ. ಹೋಗಿ ಅದನ್ನು ಒಂದು ಅಫಿಡವಿಟ್ ಮಾಡಿ ಕೊಟ್ಟು ದಾಖಲೀಕರಣಕ್ಕೆ ಬೇಕಾದ ಅಂಶಗಳನ್ನ ನೀವು ಪೂರ್ಣಗೊಳಿಸಿದ್ರೆ ಆಗ ಈ ಯೋಜನೆ ಅಡಿನಲ್ಲಿ ಪ್ರಯೋಜನ ಪಡ್ಕೊಳ್ಳಿಕ್ಕಾಗತ್ತೆ. ಸೊ ಇದನ್ನು ನಾವು
ಒತ್ತಿ ಹೇಳಬೇಕು ಅಂತ ನಾನಾದರೂ ಅಂದ್ಕೊಂಡಿದ್ದೀನಿ. ಸರ್, ಈಗ ಕೆಲವೊಂದು ಗ್ರಾಮೀಣ ಭಾಗಗಳಲ್ಲಿ ನಾವು ಗಮನಿಸಿದ ಹಾಗೆ ಅರಣ್ಯ ವ್ಯಾಪ್ತಿ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೇ ಪ್ರದೇಶಗಳಲ್ಲಾಗಿರ್ಬೋದು ಹಲವಾರು ವರ್ಷಗಳಿಂದ ಅಥವಾ ತಲಾಂತರಗಳಿಂದ ಒಂದಷ್ಟು ಜಮೀನು ಭಾಗವನ್ನು ಒಂದು ಕುಟುಂಬ ನಿರ್ವಹಣೆ ಮಾಡ್ಕೊಂಡು ಬರ್ತಾ ಇದೆ. ಅದ್ರ ಮುಖಾಂತರ ವ್ಯವಸಾಯನ ಮಾಡ್ಕೊಂಡು ಜೀವನ ನಡ್ಕೊಂಡು ಬರ್ತಾ ಇರುತ್ತೆ. ಆದರೆ ಅದಕ್ಕೆ ಬೇಕಾದಂಥ ಅಗತ್ಯ ದಾಖಲಾತಿಗಳು ಅವ್ರ ಹತ್ರ ಯಾವುದೂ ಇರೋದಿಲ್ಲ. ಯಾವುದೇ ರೀತಿಯ ದಾಖಲಾತಿಗಳನ್ನು ಹೊಂದಿಲ್ದಿರೋಂಥ ಫಲಾನುಭವಿ ಸಹ ಆ ಭೂಮಿಯ ದಾಖಲಾತಿಯನ್ನು ಯಾವ ರೀತಿ ಮಾಡಿಸ್ಕೋಬೋದು ಸರ್ ಈ ಯೋಜನೆ ಅಡಿಯಲ್ಲಿ? ಖಂಡಿತ ಅದಕ್ಕೆ ಅರ್ಜಿ ಕೊಡಬೇಕು. ಅದಕ್ಕೆ ದರಖಾಸ್ತು ಅಂತ ಹೇಳಿ ಸಮಿತಿ ಮಾಡಿದ್ದಾರೆ. ತಹಸೀಲ್ದಾರ್ ಕಚೇರಿನಲ್ಲಿ ಅದಕ್ಕೆ ಅರ್ಜಿ ಸಿಗ್ತದೆ. ಆ ಅರ್ಜಿನಲ್ಲಿ ಅವರು ಬಂದು ಅರ್ಜಿ ಹಾಕ್ಕೊಂಡಾಗ ಒಂದು ಕ್ಷೇತ್ರ ಭೇಟಿ ಮಾಡಿ VA ಮತ್ತು RI ಅವರೆಲ್ಲ ಬಂದು ಇವರು ಇಲ್ಲಿ ಮಾಡ್ತಾ ಇದ್ದಾರೆ ಅಂತ ಪ್ರಮೇಕರಣ ಮಾಡಿ ಅದನ್ನು ದಾಖಲೆ ಕಳಿಸ್ತಾರೆ. ದರ್ಖಾಸ್ತು ಸಂಸ್ಥೆ ಆ ತಾಲೂಕಿನಲ್ಲಿ ಆ ಶಾಸಕರ ಅಧ್ಯಕ್ಷತೆಯಲ್ಲೇ ಇರುತ್ತೆ. ಅದನ್ನು ಭೂ ನ್ಯಾಯ ಮಂಡಳಿ ಅಂತ ನಾವು ಕರಿಬೋದು. ಅದು ತಾಲೂಕಿನಲ್ಲೂ ಇರುತ್ತೆ, ಜಿಲ್ಲೆನಲ್ಲೂ ಇರುತ್ತೆ. ಅಲ್ಲಿ ಇದು ಪರಿಗಣನೆಗೆ ಬರುತ್ತೆ. ಯಾವ ಥರದ ಜಮೀನಲ್ಲಿ ಅವ್ರು ಕೂತಿದ್ದಾರೆ ಅನ್ನೋದು ಮುಖ್ಯ. ಅರಣ್ಯ ಜಮೀನ್ ಮೇಲೆ ಕೂತಿದ್ರೆ ಬರಲ್ಲ, ಕೆರೆ ಭೂಮಿಗಳಲ್ಲಿ ಕೂತಿದ್ರೆ ಬರೋದಿಲ್ಲ, ಮಶಾನ ಭೂಮಿನಲ್ಲಿ ಕೂತಿದ್ರೆ ಬರೋದಿಲ್ಲ, ಆಯ್ತಾ. ಕೆಲವೊಮ್ಮೆ ಗೋಮಾಳ ಜಮೀನಲ್ಲಿ ಕೂತಿದ್ರೆ ಬರಲ್ಲ ಅಂತ ನಿಯಮಗಳು ಮಾಡಿಬಿಟ್ಟಿದ್ದಾರೆ. ಇವೆಲ್ಲ ಬಿಟ್ಟು ಇನ್ಯಾವುದಾದ್ರು ಜಮೀನುಗಳಿದ್ರೆ ಅದನ್ನೆಲ್ಲ C&D ಕ್ಲಾಸ್ ಅಥವಾ ದರ್ಖಾಸ್ತು ಜಮೀನು ಅಂತ ಸರ್ಕಾರ ವರ್ಗೀಕರಣ ಮಾಡಿಬಿಟ್ಟಿದೆ. ಆ ಜಮೀನುಗಳಲ್ಲಿ ಕೂತಿದ್ರೆ ಮಾತ್ರ ಬರ್ತದೆ. ಅವರು ಏನಾಗಿರಬೇಕು, ಭೂರಹಿತರಾಗಿರಬೇಕು. ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಾದರೆ, ವಿಧವೆಯರಾದರೆ ಅವ್ರಿಗೆ ಆದ್ಯತೆ ಮೇಲೆ ಕೊಡಬೇಕು. ಆಮೇಲೆ ಒಂದು ವೇಳೆ ಅವರು ವಿಶೇಷ ಚೈತನ್ಯ ಉಳ್ಳವರಾಗಿದ್ದರೆ ಅವ್ರಿಗೆ ಆದ್ಯತೆ ಮೇಲೆ ಪರಿಗಣಿಸಬೇಕು ಅಂತ ಇದೆ. ಆ ಪರಿಗಣಿಸೋದು ಮಾಡೋದು ಎಲ್ಲನೂ ಯಾರ ಹಂತದಲ್ಲಿದೆ ಅಂದರೆ ತಹಸೀಲ್ದಾರ್ ಹಂತದಲ್ಲಿದೆ. ತಹಸೀಲ್ದಾರ್ಗಿಂತ ಪವರ್ ಜಾಸ್ತಿ ಅವ್ರ ಕೈಗಳೇ ಬರೋ ಶಿರಸ್ತೇದಾರ್ ಅಂತ ಇದ್ದಾರೆ, ಅವ್ರ ಹತ್ರ ಬರುತ್ತೆ ಇದು. ನಾವೆಲ್ಲ ತಹಸೀಲ್ದಾರ್ ಅಂತ ಅನ್ಕೊಂಬಿಟ್ಟಿದ್ದೀವಿ. ಖಂಡಿತ ಅಲ್ಲ, ಇದು ಶಿರಸ್ತೇದಾರ್ಗಿದು ಇರುವಂಥ ಪವರ್. ಅವರು ಅದನ್ನ ಆ್ಯಕ್ಟ್ ಅಪಾನ್ ಮಾಡಬೇಕು. ವೆರಿಫಿಕೇಷನ್ ಮಾಡೋದು ಅವರು, ದಾಖಲೀಕರಣ ಸರಿ ಇದೆ ಇಲ್ವ ಅಂತ ಹೇಳೋರು ಅವರು. ಕ್ಷೇತ್ರ ಭೇಟಿ ಮಾಡಿ ವರದಿಗಳು ಕೊಡೋರು ಉಪ ತಹಸೀಲ್ದಾರ್ ಇರ್ತಾರೆ, RI ಇರ್ತಾರೆ, ಮತ್ತು VAಗಳಿರ್ತಾರೆ. ಇದು ಪಕ್ಕಾ ಆಗಬೇಕು. ಪಕ್ಕಾ ಆದಮೇಲೆ 3 ತಿಂಗಳಿಗೊಮ್ಮೆ ಇದು ತಾಲೂಕು ಮಟ್ಟದಲ್ಲಿ ಶಾಸಕರ ಅಧ್ಯಕ್ಷತೆಯಲ್ಲಿ ಸಭೆಯಾಗಿ ಇಷ್ಟು ಜನಕ್ಕೆ ಕೊಡಬಹುದು, ಈ ಯಾವುದೇ ಇದರಲ್ಲಿ ತಕರಾರಿಲ್ಲ, ಜಮೀನು ವರ್ಗೀಕರಣ ಇದರಲ್ಲಿ ಯಾವುದೇ ತಕರಾರಿಲ್ಲ, ಇದನ್ನು ಮಾಡ್ಬೋದು ಅಂತ ಇವರು ಶಿಫಾರಸು ಮಾಡಬೇಕು. ಆಗದು ವಿಧಾನಸೌಧದಲ್ಲಿ, ಆಯಿತಾ, ಇದು ಚರ್ಚೆಗೆ ಬರ್ತದೆ. ಅದು ಚರ್ಚೆಗೆ ಬಂದು ಯಾವ್ಯಾವ ಜಿಲ್ಲೆಗಳಿಂದ ತಾಲೂಕಿಂದ ಬಂದಿದ್ದನ್ನೆಲ್ಲ ಒಟ್ಟಿಗೆ ಒಂದೇ ಸಾರ್ತಿಗೆ ಅನುಮೋದನೆ ಮಾಡಿ ಇಂತಿಂಥವ್ರು ಕೊಡಬೇಕನ್ನೋ ಪಟ್ಟಿ ಸಹಿತ ಕರ್ನಾಟಕ ರಾಜ್ಯ ಸರ್ಕಾರದ ರಾಜ್ಯಪತ್ರ ಅಂತ ಇರುತ್ತೆ, ಗೆಜೆಟೇರ್ ಅಂತ, ಅದ್ರಲ್ಲಿ ಪಬ್ಲಿಷ್ ಆಗುತ್ತೆ. ಆ ಪಬ್ಲಿಷ್ ಆದಾಗ ಅದೇ ನಿಮಗೆ ಭೂಸ್ವಾಮ್ಯ ಹಕ್ಕು. ಅದನ್ನು ಹಿಡ್ಕೊಂಡು ನೀವು ತಹಸೀಲ್ದಾರ್ಗೆ ಕೇಳ್ಬೋದು, ನೋಡಿ ಗೆಜೆಟೇರಲ್ಲಿ ನನ್ನ ಹೆಸರು ಬಂದಿದೆ, ನನಗೆ ದಯಮಾಡಿ ಒಡೆತನದ ಮಾಡಿಕೊಡಿ ಅಂತ. ಆವಾಗ ಈ ತಂತ್ರಜ್ಞಾನ ಸಹಾಯ ಮಾಡ್ತದೆ. ಚಿತ್ರ ಇರ್ತದೆ, ಸ್ಥಿರ ಚಿತ್ರ ಇರ್ತದೆ, ಮತ್ತು ಅವ್ರದ್ದು ಏನೇನು ಎಂಟೈಟಲ್ಮೆಂಟ್ಸ್ ಅಂತೀವಲ್ಲ, ಆಧಾರ್ ಕಾರ್ಡ್ ಆಗಲಿ, ರೇಷನ್ ಕಾರ್ಡ್ ಆಗಲಿ, ಅಥವಾ ಎಪಿಕ್ ಕಾರ್ಡ್ ಆಗಲಿ, ಅವೆಲ್ಲ ದಾಖಲೀಕರಣ ಇರುತ್ತೆ. ಇವರಿಂದ ಅವರಿಗೆ, ಯಾಕಂದರೆ ಒಂದೇ ಊರಲ್ಲಿ ಕೃಷ್ಣ ಅನ್ನೋರು 5-6 ಜನ ಇರ್ತಾರೆ. ಯಾವ ಕೃಷ್ಣ ಗೊತ್ತಾಗೋದಿಲ್ಲ. ಈಗೆಲ್ಲ ಆಧಾರ್ ಕಾರ್ಡ್ UID ನಂಬರ್ ಹಾಕ್ಬಿಟ್ಟು ಕೊಡೋದ್ರಿಂದ ಈ ದಾಖಲೆಗಳು ಇದು ವ್ಯವಸ್ಥಿತವಾಗಿ ಆಗ್ತದೆ. ಈ ಥರ ಮಾಡಬೇಕು. ಆದರೆ ತುಂಬ ಜನ ನನ್ನ ಅಧ್ಯಯನಗಳು ಏನು ಹೇಳುತ್ತೆ ಅಂದರೆ, ಅವರೆಲ್ಲ ವ್ಯವಸಾಯಗಳು ಮಾಡ್ತಾ ಇದ್ದಾರೆ, ಯಾವುದೋ ಕಾನೂನು ಅಡಿನಲ್ಲಿ 10 ವರ್ಷ ಕೂತಿದ್ದಾರೆ ನನಗೆ ಕೊಡ್ತಾರಂತೆ, ಆದಂತೆ ಇದಂತೆಲ್ಲ ಹೇಳ್ತಾ ಇದ್ದಾರೆ. ಆದರೆ ಅದು ಯಾವ ಥರದ ಜಮೀನು ಅನ್ನೋದು ಮುಖ್ಯ. ಖಾಸಗಿ ಜಮೀನಲ್ಲಿ ಕೂತ್ಕೊಂಡ್ಬಿಟ್ಟು ನನಗೆ ಹಕ್ಕುಪತ್ರ ಬರಬೇಕು ಅಂದರೆ ಬರಲ್ಲ. ಒಂದು ಸಂಘ ಸಂಸ್ಥೆಯ ಜಮೀನಲ್ಲಿ ಕೂತ್ಕೊಂಡ್ಬಿಟ್ಟು ನನಗೆ ಹಕ್ಕುಪತ್ರ ಬರಬೇಕು ಅಂದರೆ ಬರೋದಿಲ್ಲ, ಆಯಿತಾ. ಈ ಹಕ್ಕುಪತ್ರ ಕೊಡಲಿಕ್ಕೆ ಯಾವ ಜಮೀನು ಸರಿ ಇದೆ ಅಂತ ಕಂದಾಯ ಇಲಾಖೆ ಗುರುತು ಮಾಡಿದ್ದಾರೆ, ಅದರಲ್ಲಿ ನೀವು ಕೂತಿದ್ರೆ ಮಾತ್ರ ಬರೋವಂಥದ್ದು. ಇದು ಅರ್ಥ ಮಾಡ್ಕೋಬೇಕು. ಈ ಭಾಗಕ್ಕೆಲ್ಲ ಬಂದಾಗ, HD ಕೋಟೆ ಈ ಭಾಗಕ್ಕೆಲ್ಲ ಬಂದಾಗ ಇಲ್ಲೆಲ್ಲ ಸಂರಕ್ಷಿತ ಅರಣ್ಯನೂ ಇದೆ, ಕ್ಷೇತ್ರ ಅರಣ್ಯ ಅಂತಲೂ ಇದೆ, ಸಾಮಾಜಿಕ ಅರಣ್ಯ ಅಂತಲೂ ಇದೆ, ಗ್ರಾಮ ಅರಣ್ಯ ಅಂತಲೂ ಇದೆ, ಆಯಿತಾ. ಈ ಗ್ರಾಮ ಅರಣ್ಯ ಪ್ರದೇಶದಲ್ಲಿ, ಸಾಮಾಜಿಕ ಅರಣ್ಯ ಪ್ರದೇಶದಲ್ಲಿ, ಸಂರಕ್ಷಿತ ಅರಣ್ಯ ಪ್ರದೇಶದಲ್ಲಿ, ಟೆರಿಟೋರಿಯಲ್ ಫಾರೆಸ್ಟ್ ಅಂತೀವಲ್ಲ, ಅಲ್ಲೆಲ್ಲ ನೀವು ತೆಗೆದುಕೊಳ್ಳೋಕೆ ಬರಲ್ಲ. ಅಲ್ಲಿ ಕೂತಿದ್ರು ವೇಸ್ಟೇ. ಯಾವುದೋ ಕಾರಣಕ್ಕಾಗಿ ಅವ್ರು ನಿಮ್ಮನ್ನು ಅಲ್ಲಿಂದ ಒಕ್ಕಲೆಬ್ಸಿಲ್ಲ. ಆದರೆ ಹಂಗಂದ ತಕ್ಷಣ ಸಿಕ್ಕೇ ಸಿಗತ್ತೆ ಅಂತನೂ ಅಲ್ಲ, ಅರ್ಥ ಆಯ್ತಾ. ಅದು ನಿಮಗೆ ಸಿಗಲಿಲ್ಲ ಅಂದರೆ ಅಲ್ಲಿ ನೀವು ಬೋರ್ವೆಲ್ ಹಾಕ್ಸ್ಕೊಳಕ್ಕಾಗಲ್ಲ, ನೀರಾವರಿ ಸೌಲಭ್ಯ ಮಾಡ್ಕೊಳಕ್ಕಾಗಲ್ಲ, ಕರೆಂಟ್ ತೊಗೊಳಕ್ಕಾಗಲ್ಲ, ಆಮೇಲೆ ಇನ್ಯಾವುದೇ ಕೃಷಿ ಆಧಾರಿತ ಕಟ್ಟಡಗಳು ಮಾಡ್ಕೊಳಕ್ಕಾಗಲ್ಲ, ನರೇಗಾದಲ್ಲಿ ನೀವು ಯಾವುದೇ ಪ್ರಯೋಜನ ಪಡ್ಕೊಳಕ್ಕಾಗಲ್ಲ, ಆಮೇಲೆ ಯಾವುದೇ ಕಾರ್ಪೊರೇಷನ್ಸ್ ಇದೆಯಲ್ಲ, ಅಭಿವೃದ್ಧಿ ನಿಗಮಗಳು, ಅದರಿಂದ ಯಾವುದೋ ಪ್ರಯೋಜನ ಪಡ್ಕೊಳಕ್ಕಾಗಲ್ಲ. ಎಲ್ಲನೂ ಅವರೇ ಕೈಯಿಂದ ಬಂಡವಾಳ ಹಾಕ್ಕೋಬೇಕಾಗತ್ತೆ. ಮತ್ತು ಅವರ ಅದೃಷ್ಟ ಸರಿ ಇಲ್ಲದೆ ಮಳೆ ಜಾಸ್ತಿ ಬಿದ್ದು ಅಥವಾ ಕಡಿಮೆ ಆಗಿ ಬೆಳೆ ನಾಶ ಆದರೆ, ಕಾಡು ಪ್ರಾಣಿಗಳಿಂದ ಏನಾದರೂ ಬೆಳೆ ನಾಶ ಆದರೆ ವೈಜ್ಞಾನಿಕವಾದ ಯಾವುದೇ ರೀತಿಯ ಪರಿಹಾರವನ್ನು ಅವ್ರು ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಇದನ್ನು ನಾವು ಗಮನಿಸಬೇಕು.
ಸರ್ ಹಾಗೆಯೇ ಈಗ ಕೆಲವೊಂದು ಗ್ರಾಮೀಣ ಭಾಗದಲ್ಲಾಗಿರ್ಬೋದು ಅಥವಾ ಈ ಥರ ಪಟ್ಟಣ ಭಾಗದಲ್ಲಿ ಒಂದಷ್ಟು ಜನಸಂಖ್ಯೆ ಅಥವಾ ಒಂದು ಸಾರ್ವಜನಿಕರಿಗೆ ಯಾವುದೇ ರೀತಿಯ ಜಮೀನನ್ನು ಭೂಮಿಯನ್ನು ಹೊಂದಿರೋದಿಲ್ಲ. ಆದರೆ ಅವ್ರಿಗೆ ನಾವು ಕೃಷಿಯನ್ನು ಮಾಡಬೇಕು ಅನ್ನೋಂಥ ಭಾಳಷ್ಟು ಆಸಕ್ತಿಯನ್ನು ಹೊಂದಿರ್ತಾರೆ. ಅವರು ಯಾವುದಾದ್ರು ಸರ್ಕಾರದ ಈ ಯೋಜನೆ ಮುಖಾಂತರ ಅಥವಾ ಇನ್ಯಾವುದಾದ್ರು ಯೋಜನೆ ಮುಖಾಂತರ ಅಥವಾ ಭೂಮಿಯನ್ನು ಹೊಂದಬಹುದು ಸರ್? ಅದೇ ಈಗ ನಾನು ಅವಾಗಲೇ ವಿವರಿಸಿದಾಗೆ ಪರಿಶಿಷ್ಟ ಜಾತಿಯವರು ನಾವು ರೈತರಾಗಬೇಕು, ನಮ್ಮಲ್ಲಿ ಭೂ ಒಡೆತನ ಇಲ್ಲ ಅಂದರೆ ಅವರು ಅರ್ಜಿ ಹಾಕೋಬೋದು. ಅದಕ್ಕೊಂದು ಕಾರ್ಪೊರೇಷನ್ ಮಾಡಿದ್ದಾರೆ. ಅದರ ಮುಖಾಂತರ ಅವರು ಸ್ಕ್ರೂಟ್ನಿ ಆಗಿ ಕಾರ್ಪೊರೇಷನ್ ಮುಖಾಂತರ ಅವರಿಗೆ 2 ರಿಂದ 3 ಎಕರೆ ಜಮೀನನ್ನ ಮಾಡಿಕೊಡ್ಬೇಕು ಅಂತ ಒಂದು ನಿಯಮ ಇದೆ. ಆದರೆ ಭೂಮಿ ಲಭ್ಯತೆ ಇರಬೇಕು, ಒಂದು ಸರ್ಕಾರಿ ಜಮೀನು ಇರಬೇಕು. ಇಲ್ಲಾಂದರೆ ಇತರೆ ಜಾತಿಯ ವ್ಯಕ್ತಿ ನಾನು ಮಾರಾಟ ಮಾಡ್ತೀನಪ್ಪ ಅಂದರೆ ಆ ಕಾರ್ಪೊರೇಷನ್ಗೆ ಕೊಟ್ಟು ಅವರಿಂದ ಈ ಲ್ಯಾಂಡ್ನ ನೀವು ರೀಅಲಾಟ್ ಮಾಡಬೇಕು ಅಂತ ಇದೆ. ಇದು ಒಂದೇ ಅಂತದ್ದು. ಇನ್ನು ಪರಿಶಿಷ್ಟ ಜಾತಿ, ಮುಖ್ಯವಾಗಿ ಬುಡಕಟ್ಟು ಜನರಿಗೆ ಇಲಾಖೆಯಿಂದನೇ ಪರಿಶಿಷ್ಟ ಪಂಗಡ ಅವರಿಗೆ ಇಲಾಖೆಯಿಂದನೇ ಗುರುತು ಕೊಟ್ಟಿದ್ದಾರೆ. ಈಗ ಉದಾಹರಣೆಗೆ ಇಲ್ಲಿ ಮಾಸ್ತಿ ಗುಡಿ ಅಂತ ಇದೆ ಈ ತಾಲೂಕದಲ್ಲಿ, ಅಥವಾ ಡಿ ಬಿ ಕುಪ್ಪೆ ಹತ್ರ ಇದೆ, ಅಲ್ಲ ಮಚ್ಚೂರು, ಈ ಕಡೆ ಎಲ್ಲ ಕೊಟ್ಟಿದ್ದಾರೆ. ಅದರದ್ದು ಅರಣ್ಯ ಇಲಾಖೆ ಅಂತ ಈಗಿದೆಯಲ್ಲ, ಅಲ್ಲೂ ಅಷ್ಟೇ ನೀವು ಅರಣ್ಯದಿಂದ ಹೊರಗಡೆ ಬರ್ತೀರಾ ಅಂತ ಕೇಳ್ಬಿಟ್ಟೆ ಜಮೀನು ಕೊಟ್ಟಿರೋವಂಥದ್ದು. ಅರಣ್ಯದಲ್ಲಿ ಈಗ ಬೇಸಾಯ ಮಾಡಲಿಕ್ಕೆ ಆಗಲ್ಲ, ಕಾಡು ಪ್ರಾಣಿಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ, ನಿಮಗೇನು ದಕ್ಕಲ್ಲ, ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಜಾಸ್ತಿ ಆಗುತ್ತೆ ಅಂಥೇಳಿ ಸರ್ಕಾರ ಒಂದು ಯೋಜನೆ ಏನು ಮಾಡಿದೆ, ನಿಮ್ಮ ಕಾಡಂಚಿನಲ್ಲಿರುವ ಬಯಲು ಪ್ರದೇಶದಲ್ಲಿ ನಿಮಗೆ 3 ಎಕರೆ, ಚಾಮರಾಜನಗರ ಜಿಲ್ಲೆನಲ್ಲಿ 5 ಎಕರೆ ಹಿಂಗೆಲ್ಲ ಕೊಟ್ಟಿದ್ದಾರೆ. ಜಮೀನು ಲಭ್ಯತೆ ಆಧಾರದ ಮೇಲೆ 2 ರಿಂದ 5 ಎಕರೆವರೆಗೂ ಮಾಡಿದ್ದಾರೆ. ಅದಕ್ಕೆಲ್ಲ ಪಟ್ಟ ಕೊಡ್ತಾರೆ. ಬಟ್ ಈ ಸಂಗತಿ ಏನಂದರೆ ಅದೆಲ್ಲ ಇನ್ನೂ ಅರಣ್ಯ ಇಲಾಖೆ ಅಂತ RTCಯಲ್ಲಿದೆ. ಅದು ಕಂದಾಯ ಜಮೀನಾಗಿ ಪರಿವರ್ತನೆ ಆಗೋವರೆಗೂ ಸರ್ಕಾರ ಯಾವುದೇ ಯೋಜನೆಗಳಲ್ಲಿ ಆ ರೈತರಿಗೆ ನೆರವು ಕೊಡೋಕ್ಕಾಗಲ್ಲ. ಇಲ್ಲ ಅರಣ್ಯ ಇಲಾಖೆ ಕೊಡಬೇಕು, ಇಲ್ಲ ಅಂದರೆ ಯಾವುದಾದ್ರು ಒಂದು ಇಲಾಖೆಯಲ್ಲಿ ಪ್ರತಿ ವರ್ಷ ವಾರ್ಷಿಕ ಗ್ರ್ಯಾಂಟನ್ನು ಅನುಮೋದನೆ ಮಾಡ್ಕೊಂಡು ಅದರಿಂದ ಕೊಡಬೇಕು. ಸೊ ಯಾವಾಗ ಒಂದು ಇಲಾಖೆಯಲ್ಲಿ ವಾರ್ಷಿಕ ಗ್ರ್ಯಾಂಟಿನ್ ಏಡಲ್ಲಿ ಸಹಾಯ ಮಾಡೋಕ್ಕೆ ಹೋಗ್ತಾರೆ, ಅದು ತುಂಬ ದಿನ ನಿಲ್ಲಲ್ಲ, ಆಮೇಲೆ ವಿಸ್ತಾರವಾಗಿ ಮಾಡಲಿಕ್ಕೂ ಆಗಲ್ಲ. ಯಾಕಂದರೆ ಕೃಷಿ ಅಭಿವೃದ್ಧಿ ಅನ್ನೋದು ನಿರಂತರವಾಗಿ ಬೆಂಬಲ ಬೇಕು ರೈತನಿಗೆ. ತೋಟಗಾರಿಕೆ ಅನ್ನೋದು, ಪಶುಸಂಗೋಪನೆ ಅನ್ನೋದು 5 ವರ್ಷ 6 ವರ್ಷ 10 ವರ್ಷ ಅವನಿಗೆ ಬೆಂಬಲ ಬೇಕು. ಇಲ್ಲಾಂದರೆ ಅದು ಸ್ಥಿರ ಆಗಲ್ಲ, ಅದರಿಂದ ಅವನಿಗೆ ಉತ್ಪತ್ತಿ ಬರೋಲ್ಲ. ಸೊ ಯಾವಾಗಲೂ ಅವ್ನಿಗೆ ನಷ್ಟ ಉಂಟಾಗ್ತಾ ಹೋಗುತ್ತೆ, ಮತ್ತು ಅವನು ಅದರಿಂದ ವಿಚಲಿತನಾಗ್ತಾನೆ. ಅದಕ್ಕೆ ಅವಕಾಶ ಆಗಬಾರ್ದು. ಸೊ ಈ ಥರ ನೀವು ಪಡ್ಕೊಳ್ಬೋದು. ಮತ್ತು ಇನ್ನು ಕೆಲವರು ಸೈನಿಕರಿಗೆಲ್ಲ ಕೊಡ್ತಾರೆ, ಅದೆಲ್ಲ ಸರ್ಕಾರಿ ಜಮೀನೇ ಇರುತ್ತೆ. ಆ ಒಂದು ಲ್ಯಾಂಡ್ ಬ್ಯಾಂಕ್ ಇರುತ್ತೆ ಯಾರು ತಹಸೀಲ್ದಾರ್ ಹತ್ರ. ಸೊ ಯಾವ್ಯಾವ ಜಮೀನುಗಳಿದೆ ಅದರಲ್ಲಿ, ಈಗ ಉದಾಹರಣೆಗೆ ಒಂದು ಗ್ರಾಮ ಪಂಚಾಯತಿನಲ್ಲಿ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಮಾಡ್ತೀವಿ, ಅದಕ್ಕೊಂದು ಲ್ಯಾಂಡ್ ಬೇಕು ಅಂದರೆ ನೀವು ಖಾಸಗಿಯವ್ರ ಹತ್ರ ಕೊಂಡ್ಕೊಳ್ಳೋಕ್ಕಾಗಲ್ಲ, ಅದಕ್ಕೆ ಅನುದಾನ ಇಲ್ಲ. ಆಗ ತಹಸೀಲ್ದಾರ್ ಕಚೇರಿಯಿಂದನೇ ಈ ಜಮೀನು ನಿಮಗೆ ಅಂತ ಬರ್ಕೊಡ್ತಾರೆ, ಅಲ್ಲಿ ನೀವು ಅದನ್ನು ಮಾಡ್ಬೋದು. ಈಗ ಉದಾಹರಣೆಗೆ ಈ ಘನತ್ಯಾಜ್ಯ ವಸ್ತುಗಳ ಸಂಗ್ರಹ ಮತ್ತು ವಿಲೇವಾರಿ ಘಟಕ ಅಂತ ಮಾಡಿದ್ದಾರೆ ಪಂಚಾಯಿತಿಗಳಲ್ಲಿ, ಅದಕ್ಕೆ ರೆವಿನ್ಯೂ ಅವರೇ ಕೊಡಬೇಕು. ಆಮೇಲೆ ಈ ದ್ರವ ತ್ಯಾಜ್ಯಗಳ ಸಂಸ್ಕರಣೆ ಘಟಕ ಅಂತ ಮಾಡಿದ್ದಾರೆ, ಅದಕ್ಕೆ ಜಮೀನು ಯಾರು ಕೊಡಬೇಕು? ರೆವಿನ್ಯೂ ಇಲಾಖೆಯವರೇ ಕೊಡಬೇಕು. ಮಶಾಣ ಅಭಿವೃದ್ಧಿ ಮಾಡೋಕ್ಕೆ ಜಮೀನು ಯಾರು ಕೊಡಬೇಕು? ಅರಣ್ಯ ಇಲಾಖೆಯವರೇ ಕೊಡಬೇಕು. ಇಲ್ಲ ಅಂದರೆ ಖಾಸಗಿ ವ್ಯಕ್ತಿ ಸರ್ಕಾರಕ್ಕೆ ಅದನ್ನು ಮಾರಾಟ ಮಾಡಿ ಕೊಡಬೇಕು, ಇಲ್ಲಾಂದ್ರೆ ಅವ್ರು ದಾನಪತ್ರ ಕೊಡಬೇಕು. ದಾನಪತ್ರನ ಇವರು ಕನ್ಸಿಡರ್ ಮಾಡಿ ಸರ್ಕಾರದ್ದು ಅಂತ ಅದನ್ನು ಟೈಟಲ್ನ ಚೇಂಜ್ ಮಾಡಿ ಅಲ್ಲಿ ಇದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಬಿಡ್ತಾರೆ. ಸೊ ಇದು ನಾವು ನೋಡ್ತಾ ಇದ್ದೀವಿ. ಸೊ ಈ ಅಂಶಗಳು ಇದರೊಳಗಡೆ ಬರ್ತದೆ. ಸೊ ಹಾಗಿದ್ರೆ ಒಟ್ಟಾರೆಯಾಗಿ ಈ ಭೂಸ್ವಾಮಿತ್ವ ಯೋಜನೆಯಿಂದ ಆಗುವ ಪ್ರಮುಖ ಪರಿಣಾಮಗಳ ಕುರಿತು, ಅದರ ಸೇವಾ ಸೌಲಭ್ಯಗಳನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಸಮುದಾಯಕ್ಕೆ ಏನು ಸಂದೇಶ ಅಥವಾ ಇದು 4 ಪ್ರಮುಖ ಪರಿಣಾಮಗಳು ಉಂಟು ಮಾಡ್ತಾ ಇದೆ ಒಟ್ಟಾರೆ ನಾನು ನೋಡಿದಾಗ ಈ 2 ವರ್ಷದಲ್ಲಿ. ಏನಂದ್ರೆ ಒಂದು ಲ್ಯಾಂಡ್ ಗವರ್ನೆನ್ಸ್, ಏನು ಭೂಮಿ ಲಭ್ಯತೆ ಇದೆಯಲ್ಲ ಇದರ ನಿಖರವಾದ ಮಾಹಿತಿಗಳು ಎಲ್ರಿಗೂ ಸಿಗತ್ತೆ, ಗೊಂದಲ ಇಲ್ಲ, ಆಯಿತಾ. ಹಂಗಾಗಿ ಲ್ಯಾಂಡ್ ಬ್ಯಾಂಕ್ ಆಗತ್ತೆ, ಅದೇನಕ್ಕಾರು ಬಳಸ್ಬೋದು. ಒಂದು ವಸತಿ ಪ್ರದೇಶ ಬಳಸೋ, ಈಗ ನೋಡಿ ಈಗ ಎಷ್ಟೋ ಪಂಚಾಯಿತಿಗಳಲ್ಲಿ ಈ ಜಮೀನುಗಳು ಸಿಗದೇನೆ ವಸತಿ ಸಮಸ್ಯೆ ನಾವು ಪರಿಹಾರ ಮಾಡೋಕ್ಕಾಗ್ತಾ ಇಲ್ಲ. ಹೊಸದಾಗಿ ಅವ್ರಿಗೆ ನಿವೇಶನಗಳು ಕೊಡೋಕ್ಕಾಗ್ತಾ ಇಲ್ಲ. ನಿವೇಶನಗಳಿಲ್ಲ ಇಲ್ಲದೇನೆ ಬೇರೆ ಯಾವುದೇ ವಸತಿ ಯೋಜನೆಯಲ್ಲಿ ಅನುದಾನ ಪಡ್ಕೊಂಡು ಮನೆ ಕಟ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅದೇ ಒಂದು ದೊಡ್ಡ ಈಗ ಕ್ರೈಸಿಸ್ ಇದೆ ಅಲ್ವಾ. ಇದಕ್ಕೆ ಪರಿಹಾರ ಸಿಗತ್ತೆ ಇದರೊಳಗಡೆ. ಅದಲ್ಲದೆ ಕೃಷಿ ಆಧಾರಿತ ಯಾವುದೇ ರೀತಿಯ ಕಾರ್ಖಾನೆಗಳು ಮಾಡ್ತೀವಿ ಅಥವಾ ಆದಾಯ ಬರುವಂಥ ಚಟುವಟಿಕೆಗಳು ಮಾಡ್ತೀವಿ, ಅದಕ್ಕೂ ಜಮೀನು ಬೇಕಲ್ವಾ, ಅದನ್ನು ಇಲ್ಲಿ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಮತ್ತು ಯಾವಾಗ ಒಬ್ಬ ವ್ಯಕ್ತಿಯ ದಾಖಲೆಗಳು ಇಷ್ಟು ಪ್ರಮಾಣದ ದಾಖಲೆಗಳು ಸರಿ ಇದೆ, ಇಷ್ಟು ಎಕರೆ ಸಿಗ್ಬೋದು ಅಂತ ಗುರುತಿಸ್ಬೋದಲ್ವಾ, ಅದು ಇದರಿಂದ ಸಾಧ್ಯ ಆಗುತ್ತೆ. 3ನೇದಾಗಿ ಏನಂದರೆ ಸುಸ್ಥಿರ ಗ್ರಾಮಗಳನ್ನ ನಿರ್ಮಾಣ ಮಾಡೋಕ್ಕಾಗತ್ತೆ. ಹೌದು.
ಆಯಿತಾ. ಇದು ಈಗ ಒಂದೇ ಪ್ರದೇಶದಲ್ಲಿ ಕೃಷಿನೂ ಇರುತ್ತೆ, ತೋಟಗಾರಿಕೆ ಇರುತ್ತೆ, ಪಶುಸಂಗೋಪನೆ ಇರುತ್ತೆ, ರೇಷ್ಮೆ ಕೃಷಿ ಇರ್ತದೆ, ಮತ್ತು ಜಲಾನಯನ ಕಾರ್ಯಕ್ರಮ ಇರುತ್ತೆ, ಅರಣ್ಯ ಕೃಷಿ ಇರ್ತದೆ. ಇವನ್ನೆಲ್ಲ ಪ್ರದೇಶದಲ್ಲಿ ಮಾಡಲಿಕ್ಕೆ ಆಗುತ್ತೆ. ಆಗ ಗುಣಮಟ್ಟ ಬೇಡಿಕೆಗಳನ್ನು ವಿವಿಧ ಯೋಜನೆಗಳಲ್ಲಿ ಸಲ್ಲಿಸಲಿಕ್ಕೆ ಜನರಿಗೆ ಅದಾಗದೇ ಅವಕಾಶ ಕೊಡುತ್ತೆ. ಸರ್ಕಾರನೇ ಹೇಳ್ಬೋದು, ಯಾಕೆ ಈ ಪಂಚಾಯತಿನಲ್ಲಿ ಈ ಯೋಜನೆಗೆ ಅರ್ಜಿ ಹಾಕಿಲ್ವಲ್ಲ. ಈಗ ಲಾಸ್ಟ್ ಟೈಮು ನಾನೊಂದು ಅಧ್ಯಯನ ಮಾಡಿದ್ದೀನಿ. ಈ ಕೋವಿಡ್-19 ಬಂದಾಗ ಕೆಲವು ರೈತರಿಗೆ ಪರಿಹಾರ ಕೊಡಬೇಕಂತ ಬಂತು. ಒಂದು ತಾಲೂಕಲ್ಲಿ ನೋಡಿದ್ರೆ ಬರೀ 97 ಜನಕ್ಕೆ ಮಾತ್ರ ತೋಟ ಇದೆ ಅಂತ ಬಂತು. ನಮ್ಗೆ ಆಶ್ಚರ್ಯ ಆಗೋಯ್ತು, ಬರೀ 97 ಜನಕ್ಕೆ ಅಷ್ಟೇನಾ ಅಂತ. ವಾಸ್ತವದಲ್ಲಿ ನೋಡಿದ್ರೆ 3000 ಚಿಲ್ಲರೆ ತೋಟಗಳಿದೆ, ಆದರೆ ದಾಖಲೀಕರಣದಲ್ಲಿರೋ ಬರೀ 97. ಪರಿಹಾರ ಕೊಟ್ಟಿದ್ದು ಆ 97 ರೈತರಿಗೆ ಮಾತ್ರ. ಈ ಥರ ಅಂಕಿಅಂಶಗಳನ್ನ ಅವಾಗವಾಗ ನಾವು ಕ್ರೋಢೀಕರಣ ಮಾಡಿ ವಿಶ್ಲೇಷಣೆ ಮಾಡೋದು ತುಂಬ ಮುಖ್ಯ. ಏನು ಬೇಡಿಕೆ ಇದೆ, ಏನು ಸ್ಥಿತಿಸ್ಥಾಪಕತ್ವ ಇದೆ, ಏನು ಪೂರೈಸ್ತಾ ಇದೆ, ಇದರ ಮಧ್ಯೆ ಒಂದು ಅಂತರ ಇರ್ತದೆ, ಗ್ಯಾಪ್ ಇರ್ತದೆ. ಸೊ ಈ ಗ್ಯಾಪ್ನ ನಾವು ಅವಾಗವಾಗ ವಿಶ್ಲೇಷಣೆ ಮಾಡ್ಕೊಳ್ಳೋದ್ರಿಂದ ಎಲ್ಲಿ ತಪ್ಪಿದೆ ಅಂದರೆ ದಾಖಲಾತಿಯಲ್ಲೇ ತಪ್ಪಿದೆ, ಅವನ ರೈತ ಅವನು ತೋಟಗಾರಿಕೆ ಮಾಡ್ತಾ ಇದ್ದಾನೆ ಅಂತ ಗುರ್ಸೋದ್ರಲ್ಲೇ ತಪ್ಪಿದೆ, ನಿಜ ತಾನೇ. ಆಗ ನಾವು ರೈತರ KYC ಅಂತ ಹೇಳ್ತಾರೆ, ಅದು ರೈತ ಸಂಪರ್ಕ ಕೇಂದ್ರದಲ್ಲಿ ಮಾಡ್ತಾರೆ. ಅದರಲ್ಲಿ ಅದು ಹೋದಾಗ ಅದಕ್ಕೆ ಅವ್ನಿಗೇನು ಬೇಕೋ, ಬೀಜ ಬೇಕಾ, ಗೊಬ್ಬರ ಬೇಕಾ, ಅಥವಾ ರಾಷ್ಟ್ರೀಯ ಕೃಷಿ ತಂತ್ರಜ್ಞಾನ ಸಂಸ್ಥೆಯಿಂದ ಬೇರೆ ಬೇರೆ ಥರ ತಂತ್ರಜ್ಞಾನಗಳು ಬೇಕಾ, ATM ಅಂತ ಕರಿತೀವಿ, ಅಗ್ರಿಕಲ್ಚರ್ ಟೆಕ್ನಾಲಜಿ ಮಿಷನಿಂದ ಯಂತ್ರಧಾರೆಗಳನ್ನ ಕೊಡಿಸ್ಬೇಕಾ, ಇದಕ್ಕೆ ಒಂದು ಬೇಡಿಕೆಯನ್ನು ನೀವು ಸಿದ್ಧ ಮಾಡ್ಕೋಬೋದು. ಅದು 1 ವರ್ಷ, 2 ವರ್ಷ, 3 ವರ್ಷದಲ್ಲಿ ಪೂರೈಸ್ಲಿಕ್ಕೆ ಆಗುತ್ತೆ ಅಲ್ವಾ. ಈಗ ಅದು ಆಗ್ತಾಯಿಲ್ಲ. ಈಗೇನು ಮಾಡ್ತಾ ಇದ್ದಾರೆ, 2 ಟ್ರ್ಯಾಕ್ಟರ್ ಬಂದಿದೆ ಯಾರಿಗೆ ಕೊಡೋಣ ಅಂತ ಹುಡುಕ್ತಾ ಇರ್ತಾರೆ. 20 ಜನಕ್ಕೆ ಸ್ಪ್ರಿಂಕ್ಲರ್ ಬಂದಿದೆ ಯಾರಿಗೆ ಕೊಡೋದು ಅಂತ ನೋಡ್ತಾ ಇರ್ತಾರೆ. ಎಲ್ಲಿ ದಾಖಲೆಗಳು ಪಕ್ಕಾ ಇಲ್ಲ ಅವ್ರಿಗೆ ಮತ್ತೆ ಮತ್ತೆ ಕೊಡಬೇಕಾಗತ್ತೆ. 2 ವರ್ಷ ಆಗೋಗಿದೆ, ಇನ್ನೊಮ್ಮೆ ನೀನೇ ತಗೋ. 3 ವರ್ಷ ಆಗೋಗಿದೆ, ಇನ್ನೊಮ್ಮೆ ನೀವೇ ತಗೊಳ್ಳಿ ಅನ್ನೋದಾಗ್ತಾ ಇದೆ. ಹೊಸ ರೈತರನ್ನ ನಾವು ಸೇರ್ಪಡಿಸ್ಕೊಳಕ್ಕಾಗ್ತಾ ಇಲ್ಲ, ಅದರಿಂದ ಗರಿಷ್ಠ ಪ್ರಯೋಜನ ಪಡ್ಕೊಳಕ್ಕಾಗ್ತಾ ಇಲ್ಲ. ಯಾಕಂದರೆ ಕೇಂದ್ರ ಸರ್ಕಾರದ ಯೋಜನೆ ಅಡಿಯಲ್ಲಿ ಎಷ್ಟು ನೀವು ಕೇಳಿದ್ರೂ, ಬೇಡಿಕೆ ಸಲ್ಲಿಸಿದ್ರೂ ಕೃಷಿ ಯಂತ್ರಾಧಾರಗಳಿಗೆ, ಯಂತ್ರೋಪಕರಣಗಳಿಗೆ, ತಂತ್ರಜ್ಞಾನ ಅಳವಡಿಕೆಗೆ ಎಷ್ಟು ಬೇಕಾದ್ರೂ ಹಣ ಕೊಡ್ತಾ ಇದ್ದಾರೆ. ಸೊ ಇದೊಂದು ಆದ್ಯತೆ ಕಾರ್ಯಕ್ರಮ ಕೇಂದ್ರ ಸರ್ಕಾರದ್ದು. ಇದನ್ನು ನಮ್ಮ ರೈತರು ಗಮನಿಸಬೇಕು ಅಂತ ನಾನಾದರೂ ಹೇಳ್ತೀನಿ. ಸೊ ಖಂಡಿತವಾಗಿ ಎಲ್ಲ ಕಾಲಮಾನದಲ್ಲೂ ಆರ್ಥಿಕ ಬೆಳವಣಿಗೆ ಇರ್ತದೆ. ಈಗ ಕೆಲವು ಕಾಲಮಾನದಲ್ಲಿ ಆಗ್ತದೆ ಆರ್ಥಿಕ ಬೆಳವಣಿಗೆ, ಕೆಲವು ಕಾಲಮಾನದಲ್ಲಿ ಆರ್ಥಿಕ ಬೆಳವಣಿಗೆ ಆಗೋದಿಲ್ಲ ಅಲ್ವಾ. ಎಲ್ಲ ಋತುವಿನಲ್ಲೂ, ಸರ್ವ ಋತುವಿನಲ್ಲೂ, ಎಲ್ಲ ಕಾಲಮಾನದಲ್ಲೂ ಅಭಿವೃದ್ಧಿ ಆಗಬೇಕು ಅಂದರೆ ಅದಕ್ಕೆ ಕೆಲವು ಕ್ರಮಗಳನ್ನ ಅಳವಡಿಸ್ಕೊಳ್ಳೇಬೇಕು, ನಾವು ಪದ್ಧತಿಗಳನ್ನ ಅಳವಡಿಸ್ಕೊಳ್ಳೇಬೇಕು, ಮತ್ತು ತಂತ್ರಜ್ಞಾನಗಳನ್ನ ಅಳವಡಿಸ್ಕೊಳ್ಳೇಬೇಕಲ್ವ. ಅದಕ್ಕೆ ಇದು ಸಹಾಯ ಮಾಡ್ತದೆ. ಮತ್ತು ಇನ್ನೊಂದು ತುಂಬ ಮುಖ್ಯವಾಗಿರೋದು ಅಂತ ಹೇಳಿದ್ರೆ, ಎಲ್ಲ ಜನರನ್ನು ಒಳಪಡಿಸ್ಕೊಂಡು ಅಭಿವೃದ್ಧಿ ಆಗಲಿಕ್ಕೆ ಇದೊಂದು ಸಹಾಯ ಮಾಡ್ತದೆ. ಹೇಗಂದರೆ ಈಗ ಯಾರಿಗೆ ದಾಖಲೆ ಇಲ್ಲ ಅವರೆಲ್ಲ ಹೊರಗಡೆ ಉಳಿದ್ಬಿಟ್ಟಿದ್ದಾರೆ, ದಾಖಲೆ ಇರೋರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ದಾಖಲೆ ಇರೋರ ಸಂಖ್ಯೆ ಕಡಿಮೆ ಇದೆ, ಅವ್ರಿಗೆ ಎಷ್ಟು ಪ್ರಯೋಜನಗಳು ಕೊಡೋದು? 1 ಆಯಿತು, 2 ಆಯಿತು, 3 ಆಯಿತು, 4 ಆಯಿತು ಸವಲತ್ತು. ಬೇರೆಯವ್ರನ್ನ ನಾವು ಇದರೊಳಗಡೆ ತರಲಿಕ್ಕೆ ಆಗ್ತಾಯಿಲ್ಲ. ಅವರೆಲ್ಲ ಎಲ್ಲಿಗೆ ಹೋಗ್ತಾ ಇದ್ದಾರೆ? ಖಾಸಗಿಯವ್ರ ಕಡೆ ಹೋಗ್ತಾ ಇದ್ದಾರೆ. ಖಾಸಗಿಯವ್ರ ಹತ್ರ ತೊಗೊಂಬಂದು ಬಂಡವಾಳ ಹಾಕಿದ್ರಲ್ಲಿ ಬರೀ ಅವ್ರಿಗೆ ಲಾಭ ಮುಟ್ಸೋದಾಗತ್ತೆ ಅಷ್ಟೇ ಹೊರ್ತು ನನ್ನ ಆಸ್ತಿ ನಿರ್ಮಾಣ ಆಗಲ್ಲ. ಮತ್ತು ನಷ್ಟ ಉಂಟಾದರೆ ಇನ್ನೂ ನಷ್ಟವನ್ನೇ ಬರೆಸ್ಬೇಕು ಅಷ್ಟೇ ಹೊರ್ತು ಪರಿಹಾರ ಅಂತೂ ನಮಗೇನು ಸಿಗೋದಿಲ್ಲ, ನಿಜ ತಾನೇ. ಅದು ಇಲ್ಲಾದರೆ ಹಾಗಲ್ಲ. ಬ್ಯಾಂಕ್ ಹತ್ರ ನೀವು ಸಂವಾದ ಮಾಡಿ ಕೇಳ್ಕೊಬೋದು, ನನಗೆ ನಷ್ಟ ಆಗ್ತಾಯಿದೆ, ನಾನು EMI ಮುಂದಕ್ಕೆ ಹಾಕಿ. ಅಥವಾ ಸರ್ಕಾರ ಹೇಳ್ಬೋದು, ಇಷ್ಟಿಷ್ಟು ಸಾಲಕ್ಕೆ ನಾನು ಮನ್ನಾ ಮಾಡ್ತೀನಿ. ಆ ಮನ್ನಾ ಸೌಲಭ್ಯ ಅವ್ರಿಗೆ ಸಿಗೋದಿಲ್ಲ, ನಿಜ ತಾನೇ. ಸೊ ಈ 4 ಅಂಶಗಳು ತುಂಬ ಮುಖ್ಯವಾಗಿದೆ. ಬಟ್ ಒಟ್ಟಾರೆ ನನಗೆ ಹೇಳಬೇಕಂದ್ರೆ ಈ ಹಕ್ಕುಪತ್ರಗಳನ್ನ ಇವರು ಈ ಯೋಜನೆ ಅಡಿಯಲ್ಲಿ ಮಾಡ್ಕೊಳ್ಳೋದ್ರಿಂದ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಯಲ್ಲಿ ಗುರುತರವಾದ ಒಂದು ಬದಲಾವಣೆ ಮುಖ್ಯವಾಗಿ ತಳ ಸಮುದಾಯದ ಮೇಲೆ, ಬುಡಕಟ್ಟು ಸಮುದಾಯಗಳ ಮೇಲೆ ಖಂಡಿತ ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇದೊಂದು ಯುದ್ಧೋಪಾದಿಯಲ್ಲಿ ಮಾಡಬೇಕು ಅನ್ನೋದು ನನ್ನ ಕಾಳಜಿ. ಇದಕ್ಕೆ ನಮಗೆ ವಾರಿಯರ್ಸ್ ಬೇಕು. ಏಕೆ ಕೋವಿಡ್ ವಾರಿಯರ್ಸ್ ಇದ್ದಂಗೆ ಭೂ ದಾಖಲೆಗಳನ್ನು ಸಿದ್ಧ ಮಾಡಿಕೊಟ್ಟು ನಾವೆಲ್ಲ ಒಂದು ಚಳವಳಿ ರೂಪದಲ್ಲಿ ನಾವು ಮಾಡಿದ್ರೆ 1 ವರ್ಷ 2 ವರ್ಷದಲ್ಲಿ ಗುಣಮಟ್ಟ ದಾಖಲೆಗಳಾದಾಗ ಗುಣಮಟ್ಟ ಪ್ರಯತ್ನಗಳು ಕೃಷಿ ಕ್ಷೇತ್ರದಲ್ಲಿ, ಆಹಾರ ಭದ್ರತೆಯಲ್ಲಿ, ಸಾಮಾಜಿಕ ಭದ್ರತೆಯಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಇದು ದೂರಾಲೋಚನೆ ಇರುವಂತಹ ಒಂದು ಕಾರ್ಯತಂತ್ರ ಅಂತ ನಾವೆಲ್ಲ ಪರಿಗಣಿಸಿ ನಾವೆಲ್ಲ ಒಟ್ಟಾರೆ ಅದರ ಕಡೆ ಗಮನ ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಆಗಿದೆ. ಸರ್, ಒಟ್ಟಾರೆಯಾಗಿ ಈ ಯೋಜನೆ ಎಲ್ಲ ಪರಿಣಾತ್ಮಕ ಕಾರ್ಯಕ್ರಮಗಳು ಅನುಷ್ಠಾನ ಆಗೋ ನಿಟ್ಟಿನಲ್ಲಾಗಿರ್ಬೋದು, ರೈತರು ಹಾಗೂ ಸಾರ್ವಜನಿಕರ ಕರ್ತವ್ಯಗಳ ಕುರಿತು ಕೊನೆಯದಾಗಿ ಅವ್ರಿಗೆ ಏನು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತಾರೆ? ನೋಡಿ, ದಯಮಾಡಿ ವ್ಯಾಜ್ಯಗಳನ್ನ ಕಡಿಮೆ ಮಾಡ್ಕೊಳ್ಳಿ, ತಗಾದೆಗಳನ್ನ ಕಡಿಮೆ ಮಾಡ್ಕೊಳ್ಳಿ, ಅನವಶ್ಯ ದೂರುಗಳು ಸಲ್ಲಿಸೋದನ್ನು. ಯಾಕಂದರೆ ಅಧಿಕಾರಿಗೆ ಗೊತ್ತು ಈ ದೂರಿಂದ ಏನೂ ನಾನು ಪರಿಹಾರ ಕೊಡೋಕ್ಕಾಗಲ್ಲ ಅಂತ. ಆದರೆ ನಿಯಮ ಏನು ಹೇಳುತ್ತೆ, ಅವ್ನು ಕೊಟ್ಟಿದ್ದ ದೂರನ್ನ ದಾಖಲಿಸ್ಕೊ ಅನ್ನತ್ತೆ, ಅವನು ವಿಲೇವಾರಿ ಮಾಡೋಕ್ಕಾಗಲ್ಲ.
ಅಲ್ವಾ? ಇದರಿಂದ ಏನಾಗ್ತಾ ಇದೆ, ಮನುಷ್ಯಗಳ ನಡುವೆ ಸಂಬಂಧಗಳು ಹಾಳಾಗ್ತಾ ಇದೆ, ದುರ್ಬಲ ಆಗ್ತಾ ಇದೆ. ಆಮೇಲೆ ಇವ್ರ ಬಗ್ಗೆ ಅವ್ರ ಬಗ್ಗೆ ಇರಬೇಕಾದಂಥ ಪರಸ್ಪರ ಬೆಂಬಲದ ಮಾತುಗಳು ಸಿಗ್ತಾ ಇಲ್ಲ. ಹಾಗಾದ್ರೆ ಕೃಷಿ ವಲಯಕ್ಕೆ ಬೇಕಾಗಿರೋದು ಪರಸ್ಪರ ಬೆಂಬಲ ಇವತ್ತು. ಆಮೇಲೆ ಎಲ್ಲ ಸ್ವಯಂ ಇಚ್ಛೆಯಿಂದ ಭಾಗಿಯಾಗಬೇಕು. ಏನು ಸವಲತ್ತುಗಳು ಬರುತ್ತೆ ಅದು ಸಮಾನವಾಗಿ ಎಲ್ಲರೂ ಹಂಚ್ಕೊಳ್ಳೋ ಒಂದು ವಾತಾವರಣ ಸೃಷ್ಟಿಯಾಗಬೇಕು ಒಂದು ಪಂಚಾಯಿತಿ ಮಟ್ಟದಲ್ಲಿ. ಅದಾಗ್ತಾ ಇಲ್ಲ. ಮತ್ತು ಈ ಥರದ ಅಧಿಕೃತವಾದ ಗುಣಮಟ್ಟ ದಾಖಲೆಗಳು ಈ ಒಂದು ಗ್ರಾಮ ಪಂಚಾಯಿತಿ ಪ್ರದೇಶದಲ್ಲಿ ಇದೆ ಅಂದರೆ ಅವರು ಉತ್ತಮ ರೀತಿಯ GPDPಗಳನ್ನ ತಯಾರು ಮಾಡಲಿಕ್ಕಾಗತ್ತೆ. ಈಗ ಹೊಸ ಪದ್ಧತಿ ಏನಿದೆ ಅಂದರೆ, ಯಾವುದೇ ಸರ್ಕಾರಿ ಯೋಜನೆ ಅಲ್ಲಿ ಜಾರಿ ಆಗಬೇಕಂದ್ರೆ ಅದಕ್ಕೆ ಬೇಡಿಕೆ ಬರಬೇಕು. ಆ ಬೇಡಿಕೆಯನ್ನು ಕ್ರೋಢೀಕರಣ ಮಾಡಿ ಗ್ರಾಮ ಪಂಚಾಯಿತಿ ಡೆವಲಪ್ಮೆಂಟ್ ಪ್ಲ್ಯಾನ್ ಅಂತ ಏನು ಹೇಳ್ತಾರೆ ಅದರಲ್ಲಿ ಹಾಕಬೇಕು. ಅದು ಕೇಂದ್ರ ವಲಯ ಇರಲಿ, ರಾಜ್ಯ ವಲಯ ಇರಲಿ, ನಿಗಮಗಳಿರಲಿ, ಯಾವುದೇ ಅನುದಾನದಲ್ಲಿ ಆಗೋದಿರಲಿ, ಆಯಿತಾ? ಅದನ್ನು ನೋಡಿಕೊಂಡು ನಾವು ಹಣ ಬಿಡುಗಡೆ ಮಾಡಬೇಕಂತ ಈಗ ನಮ್ಮ ಯೋಜನಾ ಇಲಾಖೆ ಮತ್ತು ಅಂಕಿಅಂಶಗಳ ಇಲಾಖೆ ಈಗ ಮುಂದುವರಿತಾ ಇದೆ. ಅದಕ್ಕೆ ನೀವು ಬೆಂಬಲ ಕೊಟ್ಟಂಗೆ ಆಗುತ್ತೆ. ಈಗ ಸಿಗ್ತಾ ಇಲ್ಲ. ಯಾರು ಬೇಡಿಕೆ ಕೇಳ್ತಾರೆ ಅವ್ರಿಗೆ ಜಾಸ್ತಿ ಕೊಟ್ಬಿಡ್ತೀವಿ. ಎಲ್ಲಿ ಬೇಡಿಕೆ ಇದೆ ಅವರು ಸರಿಯಾಗಿ ಕೇಳಿಲ್ಲ, ಇನ್ ಟೈಮಲ್ಲಿ ಕೇಳಿ ಕಡಿಮೆ ಕೊಡ್ತೀವಿ ಅಂದಾಗ ಏನಾಗುತ್ತೆ, ಅಸಮತೋಲನ ಉಂಟಾಗತ್ತೆ ಅಲ್ವಾ, ತಾರತಮ್ಯ ಉಂಟಾಗತ್ತೆ. ಅದನ್ನು ಇಲ್ಲಿ ನಾವು ಫುಲ್ ಸ್ಟಾಪ್ ಹಾಕ್ಬೋದು. ಇದರಿಂದ ಏನಾಗುತ್ತೆ, ಮೊದಲು ಬಂದವರಿಗೆ ಮೊದಲ ಆದ್ಯತೆ ಅನ್ನೋ ರೀತಿಯಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಗಳು ಉತ್ತಮ ರೀತಿಯಲ್ಲಿ ಇದನ್ನು ಮಾಡಲಿಕ್ಕಾಗತ್ತೆ. ಮತ್ತು ಅದಕ್ಕಿಂತ ಹೆಚ್ಚಾಗಿ ರೈಟ್ ಟು ಲ್ಯಾಂಡ್ ರೈಟ್ಸ್ ಅಂತ ನಾವೇನು ಮಾತಾಡ್ತೀವಲ್ಲ, ಪ್ರತಿಯೊಬ್ಬರಿಗೂ ಅವರ ಜಮೀನನ್ನು ದಾಖಲೆ ಪಡ್ಕೊಳ್ಳೋಕೆ ಹಕ್ಕಿದೆ ಅಂತ ನಾವು ಮಾತಾಡ್ತೀವಲ್ಲ, ಇದರಿಂದ ಪ್ರತಿಪಾದಿಸೋಕ್ಕಾಗತ್ತೆ. ಯಾವುದೋ ಕಾರಣಕ್ಕಾಗಿ ಕೆಲವು ವರ್ಗಗಳು, ತಳು ಸಮುದಾಯಗಳು ಇದರಿಂದ ವಂಚಿತರಾಗೋಗ್ಬಿಟ್ಟಿದ್ರು ಎಷ್ಟೋ ವರ್ಷಗಳಿಂದ. ಅದನ್ನೀಗ ಇದರಲ್ಲಿ ನಾವು ನಿಲ್ಲಿಸ್ಬೋದಾಗಿದೆ ಮತ್ತು ಅವ್ರ ಹಕ್ಕನ್ನು ಅವ್ರು ಕೇಳ್ಬೋದಾಗಿದೆ. ಒಂದು ವೇಳೆ ಅಧಿಕೃತವಾಗಿ ಅವರು ಉಳುಮೆ ಮಾಡ್ತಾ ಇದ್ದಾರೆ ಅಥವಾ ಭೂಮಿನ ಸ್ವಾಮಿತ್ವ ಮಾಡ್ಕೊಂಡಿದ್ದಾರೆ ಅಂದರೆ ಈಗ ಬಿಡಿಸ್ಕೋಬೋದಾಗಿದೆ. ಹಾಗಾಗಿ ಇದೊಂಥರ ಸಾಮಾಜಿಕವಾಗಿ ಮರು ಜೋಡಣೆ ಆಗಲಿಕ್ಕೆ, ಸ್ಥಿತಿಸ್ಥಾಪಕತ್ವ ಮಾಡಲಿಕ್ಕೆ ಈ ಯೋಜನೆ ಅತ್ಯಂತ ಕ್ರಾಂತಿಕಾರಿಕ ಹೆಜ್ಜೆ ಕಾರ್ಯಕ್ರಮ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇದಕ್ಕೇನಂತ ಕರೀತಾರೆ ಅಂದರೆ ಕಂಟಿನ್ಯೂಯಸ್ ಆಪರೇಟಿಂಗ್ ರೆಫರೆನ್ಸ್ ಸಿಸ್ಟಮ್ ಅಂತ ಕರೀತಾರೆ, CORS. ಇದು ಎಲ್ಲ ಕಡೆ ಈಗ 2 ತಾಲೂಕು 3 ತಾಲೂಕಿಗೆ ಒಂದು ಕೇಂದ್ರ ಸ್ಥಳದಲ್ಲಿ ಮಾಡಿದ್ದಾರೆ. ಅದು ಸ್ಯಾಟಲೈಟಿಂದ ಚಿತ್ರಗಳು ತೆಗೆದುಕೊಂಡು 5 ಸೆಂಟಿಮೀಟರ್ ಆಕ್ಯುರಸಿ ಇರೋವರೆಗೂ ರೆಸೊಲ್ಯೂಷನ್ ಕೊಡ್ತಾ ಇದೆ. ಯಾರು ಇದರಲ್ಲಿ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಇದು ನಾವು ಮಾಡಿಕೊಡಿ ಅಂತ ಕೇಳಬೇಕು. ಕೆಲವು ಕಡೆ ಸಿಗ್ನಲ್ ಬರೋಲ್ಲ, ಕೆಲವು ಕಡೆ GPS ಆಗಲ್ಲ ಅಂತೆಲ್ಲ ದೂರುಗಳೆಲ್ಲ ಇದೆಯಲ್ಲ, ಅದೆಲ್ಲ ಇದರಿಂದ ಸಾಲ್ವ್ ಆಗುತ್ತೆ. ಸೊ ಅದು ತುಂಬ ಮುಖ್ಯವಾದ ಸಂಗತಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದೇ ಇದರಿಂದ ಮುಖ್ಯವಾಗಿ ಜನರ ಆರ್ಥಿಕ ಸಬಲತೆ ಉಂಟಾಗತ್ತೆ, ಆರ್ಥಿಕ ಭದ್ರತೆ ಬರುತ್ತೆ. ಈ ಕಾರ್ಯಕ್ರಮದ 2 ಆಶಯ ಇದು. ಒಂದು ಆರ್ಥಿಕ ಸಬಲತೆ, ಆರ್ಥಿಕ ಭದ್ರತೆ ಮತ್ತು ಸಾಮಾಜಿಕವಾಗಿ ಅವರು ಬಲಗೊಳ್ತಾರೆ. ಇದನ್ನ ಯೋಚನೆ ಮಾಡಬೇಕು ನಾವು. ಯಾಕಂದರೆ ಏನೇ ಆರ್ಥಿಕ ಕಾರ್ಯಕ್ರಮ ಬಂದ್ರೂ ಅವನು ಸಾಮಾಜಿಕವಾಗಿ ಸುಭದ್ರ ಆಗಲಿಲ್ಲ ಅಂದರೆ ಅದು ವೇಸ್ಟೇ. ಅದರದ್ದು ಅಡ್ಡಪರಿಣಾಮ ಬೀರಿದೆ ಅಂತ ಭಾವಿಸ್ಬೇಕು. ಆದರೆ ಈ ಯೋಜನೆಯಲ್ಲಿ ನಾವೇನು ಯೋಚನೆ ಮಾಡ್ತಾ ಇದ್ದೀವಿ ಅಂದರೆ ಸಾಮಾಜಿಕವಾಗಿ ಅವರು ಸ್ಟ್ರಾಂಗ್ ಆಗಬೇಕು. ನಮ್ಮ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಇನ್ಕ್ಲೂಸಿವ್ನೆಸ್, ಎಲ್ಲರನ್ನೂ ಸೇರ್ಪಡಿಸ್ಕೊಂಡು ಒಳಪಡಿಸ್ಕೊಂಡು ಅಭಿವೃದ್ಧಿ ಮಾಡಲಿಕ್ಕೆ ನಮ್ಮ ಇಲಾಖೆಗಳಿಗೆ ಮತ್ತು ನಮ್ಮ ಗ್ರಾಮ ಪಂಚಾಯಿತಿಗಳಾಗಬೇಕು. ಇದ್ರ ಮುಖಾಂತರ ನಾವೇನು ಹೇಳ್ತೀವಿ ಅಂದರೆ ಗ್ರಾಮ ಸ್ವರಾಜ್ ಸ್ಥಾಪನೆ ಮಾಡಲಿಕ್ಕೆ ಇದು ನಮಗೆ ಆಗತ್ತೆ. ಗ್ರಾಮ ಸ್ವರಾಜ್ಯ ಅಂದರೆ ಏನು? ಸ್ವಯಂ ಆಡಳಿತ. ನಮ್ಮ ಅಭಿವೃದ್ಧಿಗೆ ನಾವೇ ಕಾರಣ ಅಂತ ಕೂತ್ಕೊಂಡು ನಿರ್ಧಾರ ಮಾಡುವಂಥದ್ದು. ಸೊ ಇದೊಂದು ಸಂಗತಿಯಿಂದ ಏನಾಗುತ್ತೆ, ಊರಿನಲ್ಲಿ ಒಂದು ಅನ್ಯೋನ್ಯತೆ ಬರುತ್ತೆ. ಆಮೇಲೆ ಎಲ್ಲರೂ ಒಟ್ಟಿಗೆ ಸೇರಿ ತೀರ್ಮಾನ ಕೈಗೊಳ್ಳುವ ಹೊಸ ಪದ್ಧತಿಗಳನ್ನ ಹುಟ್ಟಾಕ್ಲಿಕ್ಕಿದು ಸರಿಯಾಗ್ತದೆ. ಆಮೇಲೆ ಈ ಗ್ರಾಮ ಸಭೆಗಳು ಇನ್ನೂ ಅತ್ಯುತ್ತಮವಾಗಲಿಕ್ಕೆ ಇದು ಕಾರಣ ಆಗುತ್ತೆ. ಯಾಕಂದರೆ ಎಲ್ಲರಲ್ಲೂ ಸ್ಥಿತಿಸ್ಥಾಪಕತ್ವ ಇದೆ, ಎಲ್ಲರಲ್ಲೂ ನಿಖರವಾದ ದಾಖಲೆಗಳಿದೆ. ನನಗಿದು ಬೇಕು ಅಂತ ಅವರು ತಮ್ಮ ಹಕ್ಕಿನಿಂದ ಕೇಳಲಿಕ್ಕೆ ಇದು ಆಗುತ್ತೆ. ಆಗ ದಾಖಲೆಗಳನ್ನ ಸರಿಯಾಗಿ ಮಾಡಿಕೊಂಡು ಯಾರಿಗೇನು ಸೌಲಭ್ಯಗಳನ್ನ ಕೊಡಿಸ್ಕೊಡ್ಬೋದು ಅಂತ ಹೇಳಿ ಗ್ರಾಮ ಪಂಚಾಯತ್ ಹಂತದಲ್ಲಿ GPDPನ ಉತ್ತಮ ರೀತಿಯಲ್ಲಿ ಮಾಡಲಿಕ್ಕೆ ಇದೊಂದು ಕಾರಣ ಆಗತ್ತೆ ಅಂತ ನಾನಾದರೂ ಭಾವಿಸಿದ್ದೀನಿ. ಭಾಳ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಸಾಮಾಜಿಕ ಸೌರಭ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭೂಸ್ವಾಮಿತ್ವ ಯೋಜನೆ ಅಂದ್ರೇನು, ಅದರ ಪರಿಚಯ ಆಗಿರ್ಬೋದು, ಅದು ಜಾರಿಯಾದ ಹಿನ್ನೆಲೆ, ಅದರ ಗುರಿ ಉದ್ದೇಶಗಳು, ಈ ಯೋಜನೆಯ ಪ್ರಮುಖ ಆಶಯಗಳೇನಾಗಿರ್ಬೋದು, ಮತ್ತು ಈ ಯೋಜನೆಗೆ ಒಳಪಡುವಂಥ ಅರ್ಹ ಫಲಾನುಭವಿಗಳು, ಮತ್ತು ಈ ಯೋಜನೆಯಲ್ಲಿರೋ ನಮೂದಿಸಿರುವಂಥ ಅಗತ್ಯ ದಾಖಲಾತಿಗಳಾಗಿರ್ಬೋದು, ಅರ್ಜಿ ಸಲ್ಲಿಸುವಂಥ ಪ್ರಕ್ರಿಯೆ ಆಗಿರ್ಬೋದು, ಮತ್ತು ಯಾವ್ಯಾವ ರೀತಿಯ ತಾಂತ್ರಿಕ ಅಥವಾ ತಂತ್ರಜ್ಞಾನ ಚಟುವಟಿಕೆಗಳ ಮುಖಾಂತರ ಈ ಯೋಜನೆ ಕೆಲಸವನ್ನು ಮಾಡುತ್ತೆ, ಈ ಯೋಜನೆಯಿಂದ ಯಾವ ರೀತಿಯೆಲ್ಲ ಪರಿಣಾಮವನ್ನು ಬೀರುತ್ತೆ ಅನ್ನೋದು ಕುರಿತು ಸಾಕಷ್ಟು ಮಾಹಿತಿಯನ್ನು ನಮಗೆ ಹಾಗೂ ನಮ್ಮ ಕೇಳುಗರಿಗೆ ತಿಳಿಸ್ಕೊಡ್ತಾ ಬಂದ್ರಿ ಸರ್.
ಇನ್ನೊಂದು ಅಂಶ ಏನಂದರೆ ಈ ಯೋಜನೆಯ ಮುಖ್ಯ ಆಶಯ ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮುಖ್ಯವಾಗಿ ಬುಡಕಟ್ಟು ಜನರಿಗೆ ಉಚಿತವಾಗಿ ದಾಖಲೆಗಳು ಮಾಡಿಕೊಡ್ಬೇಕು ಅಂತ ಕಾರ್ಯಕ್ರಮ ಇದೆ. ಇದಕ್ಕೆ ಏನು ಖರ್ಚು ಬರ್ತದೆ ಅದು ಕೇಂದ್ರ ಸರ್ಕಾರ 100% ಕೊಡ್ತಾ ಇದೆ. ಅದಕ್ಕೀಗ ನಾವು ಉದಾಹರಣೆಗಳು ನೋಡ್ಬೋದು. ಗುಜರಾತ್, ರಾಜಸ್ಥಾನ್, ಹಿಮಾಚಲ್ ಪ್ರದೇಶ್, ಮಧ್ಯಪ್ರದೇಶದಲ್ಲಿ ಇದು ವ್ಯಾಪಕವಾಗಿ ಅನುಷ್ಠಾನ ಆಗಿದೆ. ಇದರಿಂದ ಜನಗಳಿಗೆ ಉಪಯೋಗ ಆಗಿದೆ. ಆಮೇಲೆ ಪರಿಶಿಷ್ಟ ಪಂಗಡದಲ್ಲೂ ಅರಣ್ಯ ಆಧಾರಿತ ಪಂಗಡಗಳಲ್ಲೂ ಸಹಿತ ಅನೇಕ ಉಪಪಂಗಡಗಳಿದೆ. ಅವರಿಗೆಲ್ಲ ಈಗ ಸ್ವಾಮಿತ್ವ ಸಿಗ್ತಾ ಇದೆ ಡಿಜಿಟಲ್ ಕಾರ್ಡ್ ಮುಖಾಂತರ. ಇದೊಂದು ತುಂಬ ಆರೋಗ್ಯಕರವಾದ ಬೆಳವಣಿಗೆ ಅಂತ ನಾನಾದರೂ ಭಾವಿಸಿದ್ದೀನಿ. ಅಂದರೆ ಒಟ್ಟಾರೆಯಾಗಿ ವ್ಯಾಜ್ಯ ಮುಕ್ತವಾಗಿ ಒಂದು ಸುಸ್ಥಿರ ಅಭಿವೃದ್ಧಿಯನ್ನು ಕಾಣೋ ನಿಟ್ಟಲ್ಲಿ ಈ ಯೋಜನೆ ಎಷ್ಟೆಲ್ಲ ಸಹಕಾರಿಯಾಗಿದೆ ಅನ್ನೋದು ಕುರಿತು, ಇದರ ಉಪಯೋಗವನ್ನು ಯಾವ ರೀತಿ ಪಡ್ಕೋಬೇಕು ಅನ್ನೋ ಕುರಿತು ನಮ್ಮ ಕೇಳುಗರಲ್ಲಿ ಒಂದಷ್ಟು ಮಾಹಿತಿಯನ್ನು ಹಾಗೂ ಅರಿವನ್ನು ಮೂಡಿಸಿದ್ದಕ್ಕೆ, ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಈ ಅವಕಾಶ ನೀಡಿದ್ದಕ್ಕೆ ಧನ್ಯವಾದಗಳು. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಭೂಸ್ವಾಮಿತ್ವ ಯೋಜನೆ ಅಥವಾ ಭೂ ಸುರಕ್ಷಾ ಯೋಜನೆಯ ಕುರಿತು ಇದುವರೆಗೂ ಮಾಹಿತಿಯನ್ನು ಹಂಚಿಕೊಂಡಂಥವರು ಭೂ ಹಕ್ಕು ಹೋರಾಟದ ಸಕ್ರಿಯ ಕಾರ್ಯಕರ್ತರು ಹಾಗೂ ಮಾರ್ಗದರ್ಶಕರು ಮತ್ತು ಮಾನವ ಸಂಪನ್ಮೂಲ ಅಭಿವೃದ್ಧಿ ತರಬೇತುದಾರರಾದಂಥ ಡಾಕ್ಟರ್ ಜಿ ಅಚ್ಯುತ್ರವರವರು. ಇದಾಗಿತ್ತು ಇವತ್ತಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮ. ಮತ್ತೆ ಮತ್ತೊಂದು ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಮತ್ತೊಂದು ಯೋಜನೆ ಅಥವಾ ಮತ್ತೊಂದು ಸೌಲಭ್ಯದ ಕುರಿತು ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ. ಸಾಮಾಜಿಕ ಸವಲತ್ತು ಸರ್ಕಾರಿ ಇಲಾಖೆಗಳಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು. ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಗುರುವಾರ ಸಂಜೆ 4:30